ಸರ್ KTM ಲವರ್ಸ್ಗೆ ಅಂತಾನೆ ಸರ್, KTM ಲವರ್ಸು, ಆ KTM ಫ್ಯಾನ್ಸ್ ಅವ್ರಿಗೇನೆ ನೋಡಿ ಸರ್, ಈ ಲೈನೇ ನೋಡ್ತಾ ಇರ್ಬೋದು ನೀವು. ಓಕೆನಾ ಸರ್, ನೀವು ನೋಡ್ತಾನೆ ಇರ್ಬೋದು. NS ಲವರ್ಸ್ಗೆ ನೋಡ್ತಾನೆ ಇರ್ಬೋದು. NS ಲವ್ ಮಾಡೋರಿಗೆ ನೋಡಿ ಸರ್ ಗಾಡಿ ಹೆಂಗಿದೆ ಅಂತ ನೋಡಿ ಸರ್. ಗಾಡಿ ಮಾತ್ರ ಮಿಲ್ಟ್ ಕಂಡೀಷನ್ ಅಂದ್ರೆ ಮಿಲ್ಟ್ ಕಂಡೀಷನ್ ಸರ್. ಗಾಡಿ ಮಾತ್ರ ಹೇಳ್ತಾನೆ, ನೀವು ಬಂದು ಓಡಿಸಿದ್ರೆ ಆಮೇಲೆ ನೀವೇ ಹೇಳ್ತೀರಾ. ಬುಲೆಟ್ ಸೀರೀಸೇ ನಮ್ಮ ಹತ್ರ ಇದೆ, ನೋಡ್ತಾನೆ ಇರ್ಬೋದು. ಬುಲೆಟ್ ಸೀರೀಸ್ ನೋಡಿ ಸರ್ ನೀವು. ಓಕೆನಾ, ಬುಲೆಟ್ ಸೀರೀಸು ನಿಮಗೆ ಇದರಲ್ಲಿ ಬುಲೆಟಲ್ಲಿ ಎಲ್ಲ ಥರ ಇದೆ. ಹಿಮಾಲಯ ಆಗಿರ್ಬೋದು, ಕಾಂಟಿನೆಂಟಲ್ GT ಆಗಿರ್ಬೋದು, ಇಂಟರ್ಸೆಪ್ಟರ್ ಆಗಿರ್ಬೋದು, 350X ಆಗಿರ್ಬೋದು. ಓಕೆನಾ, ಲೇಟೆಸ್ಟ್ ಮಾಡಲು ನಿಮಗೆ ಕ್ಲಾಸಿಕ್ಕು ಆಗಿರ್ಬೋದು. ಓಕೆನಾ, ಸಿಗ್ನಲ್ಸಲ್ಲಿ ನಿಮಗೆ ಆರ್ಮಿ ಕಲರ್ ಇದೆ ನೋಡಿ ಸರ್. ಸಿಗ್ನಲ್ಸಲ್ಲಿ ಆರ್ಮಿ ಕಲರು. ಶೋರೂಮಲ್ಲಿ ಈ ಸತಿ ಬಂದ್ಬಿಟ್ಟು ಸರ್ ಹೇಮಂತ್ ಸರ್ 10,000 ಡೌನ್ ಪೇಮೆಂಟಿಂದ ಶುರು ಮಾಡ್ಕೊಡ್ತೀವಿ ನಾವು ನಿಮಗೆ. 10,000 ಡೌನ್ ಪೇಮೆಂಟು ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ. ಈ ಸತಿ ಹೇಳ್ತಾ ಇದೀನಿಲ್ಲ ಸರ್, ಪೂರ್ತಿ ಇಂಡಿಯಾನಲ್ಲಿ ಯಾರು ಕೊಟ್ಟಿರಬಾರ್ದು. 1,20,000 ರೂಪೀಸ್ಗೆಲ್ಲ ಕೊಟ್ಬಿಡೋಣ. ಇದನ್ನಂತೂ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ. ನಮ್ಮ ಹತ್ರ ಗಣೇಶ ಹಬ್ಬ ಆಫರ್ ಏನಿದೆ ಅಂದ್ರೆ ಸರ್, ಓಕೆನಾ, ಫೀಲ್ಡ್ ವರ್ಕ್ಗೆ ಮಾಡಕ್ಕಂತ ಸರ್. ಫೀಲ್ಡ್ ಓಕೆನಾ, ಇದು ಬಂದ್ಬಿಟ್ಟು ನಿಮಗೆ 1,58,000 ಕೊಟ್ಕೋಣ ಸರ್ ಗಾಡಿ. ಇದು ಇಲ್ಲಿ ಒಂದು ಪ್ರೈಸು ಸರ್. ಸರ್ 60,000 ಮುಗಿಸ್ಕೋಣ ಸರ್ ಗಾಡಿ. ಇದು ಚಾನೆಲ್ನ ಯಾರಾದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. I don't really know what comes next. I'm just doing my best, even though I'm so stressed out. Everything just feels like a test that I fail, so depressed when I can't seem to get out. But something deep inside won't let me quit. I swear that I'm inspired by all this shit. Tell me that I can't and I won't, that's what guides me. Hi friends, ಶುಭೋದಯ. ನಮ್ಮ ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ವೆಲ್ಕಮ್. ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲಾನು ಕೇಳ್ತಾ ಇದ್ರಿ ಆಟೋಮೊಬೈಲ್ ಆ್ಯಂಡ್ ಕನ್ಸಲ್ಟೆಂಟ್ನಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಯೂಟ್ಯೂಬ್ ಸ್ಟಾರ್ ಅಶೋಕ್ ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಯಾವ ಥರ ಗಾಡಿಗಳೆಲ್ಲ ಸಿಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್. ಇನ್ನೊಂದ್ಸತಿ ನಿಮ್ಮ ವ್ಯೂವರ್ಸು, ನಿಮ್ಮ ಫಾಲೋವರ್ಸು ನಮ್ಮ ಶೋರೂಮ್ಗೆ ಮೋಸ್ಟ್ ವೆಲ್ಕಮ್ ಸರ್. ಓಕೆನಾ? ಎಸ್ ಸರ್. ಸೊ ಸರ್, ಇವತ್ತು ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ, ಅದು ಕೂಡ ಹಬ್ಬದ ದಿನಾನೇ ಮಾಡ್ತಾ ಇದೀವಿ. ಗಣೇಶ ಹಬ್ಬದ ದಿವಸ ಸರ್ ಸ್ಪೆಷಲ್ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಗಣೇಶ ಹಬ್ಬದ ದಿವಸ. ಓಕೆನಾ, ಮಳೆ ಬಿದ್ರು ಹೇಮಂತ್ ಸರ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಸರ್. ನಮಗೆ ಖಂಡಿತ ಸರ್. ಸೊ ಗಣೇಶ ಹಬ್ಬದ ದಿನ ಒಂದು ಸ್ಪೆಷಲ್ ಆಗಿ ಆಫರ್ ಕೂಡ ಕೊಡ್ತಾ ಇದೀನಿ ಅಂತ ನೀವು ಸ್ಪೆಷಲ್ ಆಗಿ ಆಫರ್ ಕೊಡ್ತಾ ಇದೀವಿ. ಓಕೆನಾ, ನಾನು ಇವತ್ತು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ಸರ್. ಇವತ್ತು ಗಣೇಶ ಹಬ್ಬದ ದಿವಸ ಬಂದ್ಬಿಟ್ಟು ಒಂದು ವಿಡಿಯೋ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಳೆ ಬರ್ತಾ ಇದ್ರೂ ಒಂದು ವಿಡಿಯೋ ಮಾಡಬೇಕು ಅಂತ ನಿಮ್ಗೇನ್ ಅನ್ಸ್ತು ಸರ್? ನಿಮ್ಗೆ ಯಾವ ತರ ಖುಷಿ ಅನಿಸ್ತು ಸರ್? ಸರ್, ನೀವು ಆಫರ್ ಕೊಡೋದಕ್ಕಿಂತ ನಮ್ಮ ವ್ಯೂವರ್ಸ್ ತುಂಬಾ ಜನ ಕೇಳ್ತಾ ಇದ್ರು ಮಾಡಿ ಅಂತ. ಸೊ ಸುಮಾರು ತಿಂಗಳ ಮೇಲೆ ಆಗೋಗಿದೆಯಲ್ಲ ಸರ್, ಸೊ ಅದಕ್ಕೆ ಬಂದ್ಬಿಡೆ ಸರ್, ಮಾಡೇ ಬಿಡೋಣ ಅಂತ. ಓಕೆ ಸರ್, ತುಂಬಾ ಖುಷಿ ಆಯ್ತು ನೀವು ಗಣೇಶ ಹಬ್ಬದ ದಿವಸ ಬಂದಿದ್ದು. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಓಕೆನಾ, ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಆಮೇಲೆ ನೆಕ್ಸ್ಟ್ ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸ್ಗೆ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಓಕೆನಾ ಈ ಸತಿ ಏನಿದೆ ಅಂದ್ರೆ ಸರ್, ಒಳ್ಳೆ ಆಫರ್ ಇದೆ ಸರ್. ಓಕೆ, ಒಳ್ಳೆ ಗಿಫ್ಟ್ ಆಂಪ್. ಓಕೆನಾ, ಒಳ್ಳೆ ಗಿಫ್ಟ್ ಆಂಪರ್ ಅಂತಾನೆ ಹೇಳ್ಬೋದು. ಓಕೆನಾ, ಅದು ಸ್ಪೆಷಲ್ ಆಗಿರುತ್ತೆ. ಅದು ಆಫರ್ ಏನು ಅಂದ್ಬಿಟ್ಟು ನೀವು ನಮ್ಮ ಶೋರೂಮ್ಗೆ ಬನ್ನಿ. ಓಕೆನಾ, ನೀವು ನಮ್ಮ ಶೋರೂಮ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ, ಗಾಡಿ ನೋಡಿ. ಓಕೆನಾ, ನಿಮ್ಗೆ ಏನ್ ಸ್ಪೆಷಲ್ ಆಫರ್ ಏನಿದೆ ಎಲ್ಲಾ ತರ ಎಲ್ಲ ಕೊಡ್ತೀನಿ ಸರ್ ನಿಮಗೆ. ಸೊ ನಿಮ್ಗೆ ಆಫರ್ ಇವಾಗ್ಲೇ ಹೇಳಲ್ಲ, ನಮ್ಮ ಅಶೋಕ್ ಸರ್ ಅದನ್ನ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ವಿಡಿಯೋ ಎಂಡಿಂಗ್ ನಲ್ಲಿ ಅಥವಾ ಎಲ್ಲ ಮಧ್ಯದಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ. ಇವತ್ತು ಎಷ್ಟಿರ್ಬೋದು ಸರ್ ಸ್ಟಾಕ್ ನೋಡೋದಾದ್ರೆ? ಸರ್, ನಮ್ಮ ಹತ್ರ ಬಂದ್ಬಿಟ್ಟು 400 ವೆಹಿಕಲ್ಸ್ ಇದೆ ಸರ್. 400 ಇದೆಯಾ? 400 ವೆಹಿಕಲ್ಸ್ ಇದೆ. 2 ಶೋರೂಮ್ ಇಂದ ಸರ್, ನಮ್ದು 2 ಶೋರೂಮ್ ಇರೋದ್ರಿಂದ 400 ವೆಹಿಕಲ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇದೆ. ಓಕೆನಾ, ಬರೀ ನಿಮ್ಗೆ ಆಕ್ಟಿವಾಗಳೇ ಬೇಕು ಅಂದ್ರೆ ಬರೀ ಆಕ್ಟಿವಾಗಳೇ ನಿಮಗೆ 3,500 ವೆಹಿಕಲ್ಸ್ ಇದೆ ಸರ್. ಅದು ಸರ್, ಹಾಗೆ ಇನ್ನೊಂದು ಕೇಳ್ಪಟ್ಟೆ, ಲೈಕ್ ಡೌನ್ ಪೇಮೆಂಟ್ ಏನೋ ಕಡಿಮೆ. ಆಕ್ಟಿವಾ 5G DLS ನೀವು ತಗೊಂಡ್ರೆ ಆಕ್ಟಿವಾ 5G DLS 10,000 ಡೌನ್ ಪೇಮೆಂಟ್ ಗೆ ಮಾಡಿಸ್ಕೊಳ್ಳೋಣ ಸರ್. 10,000 ಡೌನ್ ಪೇಮೆಂಟ್ ಗೆ ಆಗ್ಬಿಡುತ್ತೆ. ಹೌದು ಸರ್. ಸೂಪರ್ ಸರ್. ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಸೊ ಬನ್ನಿ, ಆಗಿದ್ರೆ ವಿಡಿಯೋ. ನಮ್ದು ಶೋರೂಮ್ ಅಲ್ಲಿ ಮೊದಲನೇ ಗಾಡಿ ನೀವು ನೋಡ್ತಾ ಇದ್ದೀರಾ ಹೇಮಂತ್ ಸರ್. ಓಕೆನಾ, 2019 ಮಾಡಲ್ ಸರ್. ಹಾಂ ಸರ್, 2019ನೇ ಮಾಡಲ್, ಸಿಂಗಲ್ ಓನರ್, ಫ್ಯಾನ್ಸಿ ನಂಬರ್ ಸಮೇತ ಇದೆ ಸರ್ ಇದು. ಓಕೆ, ABS. ಓಕೆ, ವಿತ್ ABS ಡ್ಯುಯಲ್ ಚಾನೆಲ್ ಸರ್. ಇದು ಡ್ಯುಯಲ್ ಚಾನೆಲ್ ABS. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬಂದ್ಬಿಟ್ಟು 13,000 ಓಡಿದೆ ಸರ್. ಇದು ಜಸ್ಟ್ 13,000 ಓಡಿದೆ. ಓಕೆನಾ, ಇದು ಬಂದ್ಬಿಟ್ಟು ನಿಮಗೆ 1,58,000 ಕೊಟ್ಕೋಣ ಸರ್ ಗಾಡಿ. ಇದು ಓಕೆ, 1,58,000 ಎಲ್ಲ ಮುಗಿಸ್ಬೋದು. ಹೌದು ಸರ್. ಸೂಪರ್ ಸರ್. ಆಗಿದ್ರೆ ಹಾಗೆ ವರ್ಷನ್ 2 R15 ಕೂಡ ಇದೆ. ಇದು 10 ಸರ್ ಮಾಡಲು ಸರ್. V2. ಹಾಂ ಸರ್, 2014 ಮಾಡಲ್, ಸಿಂಗಲ್ ಓನರ್.
ಓಕೆನಾ. ಓಕೆ, ಈ ಗಾಡಿ ಬಂದ್ಬಿಟ್ಟು ನಮ್ಮ ಹಳೆ ವಿಡಿಯೋನಲ್ಲಿ ಇತ್ತು, ಇವಾಗ ತಿರ್ಗಾ ಹೊಸ ವಿಡಿಯೋ ಮಾಡ್ತಾ ಇದೀವಿ. ಇದ್ರಲ್ಲೂ ಇದೆ 2014 ಮಾಡಲ್ ಸಿಂಗಲ್ ಓನರ್, ಒಂದು 58ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 58,000ಗೆಲ್ಲ ಮುಗಿಸ್ಕೊಟ್ಬಿಡ್ತೀವಿ. ಹೌದು ಸರ್. ಸೂಪರ್ ಸರ್. ಇದು ಸಿಂಗಲ್ ಓನರ್ ಅಲ್ಲ ಸರ್? ಹೌದು ಸರ್, ಸಿಂಗಲ್ ಓನರ್. ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಸುಜುಕಿ ಜಿಕ್ಸರ್ 2017 ಮಾಡಲ್. ಹಾಂ ಸರ್, 2017 ಮಾಡಲ್ ವೆಹಿಕಲ್. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 24,000 ಓಡಿದೆ. 24,000 ಓಡಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರಿ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 65,000 ಮುಗಿಸ್ಕೊಂಡ ಸರ್ ಗಾಡಿ ಇದು. 65,000ಕ್ಕೆಲ್ಲ ಮುಗಿಸ್ಕೊಡ್ತೀರಾ? ಸೂಪರ್ ಸರ್. ಹಾಗೆ ನೋಡ್ಬೋದು ನೀವು, ಒಂದು ಫೇಸರ್ ಇದೆ, ಯಮಹಾ ಫೇಸರು. ಇದು ಯಾವ್ದು ಸರ್ ಮಾಡಲು? ಯಮಹಾ ಫ್ರೇಜರು 2016 ಮಾಡಲ್ ಇದು. ಹಾಂ ಸರ್. ಓಕೆನಾ, 2016 ಸಿಂಗಲ್ ಓನರ್ ವೆಹಿಕಲ್. ಹಾಂ ಹಾಂ. ಇದು ಬಂದ್ಬಿಟ್ಟು ನಿಮಗೆ ಒಂದು 63,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. ಓಕೆ, ಎಷ್ಟನೇ ಓನರ್ ಸರ್ ಗಾಡಿ ಇದು? ಸಿಂಗಲ್ ಓನರ್. ಸಿಂಗಲ್ ಓನರು. 90% ಎಲ್ಲ ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್ ಸರ್ ವೆಹಿಕಲ್. ಹಾಂ ಹಾಂ ಹಾಂ. ಸೊ ಅದಕ್ಕೊಂದು ಫೈನಲ್ ಪ್ರೈಸ್ ಏನಾದ್ರು ಹೇಳೋಕ್ಕಾಗುತ್ತೆ ಸರ್? 60,000 ಮುಗಿಸ್ಕೊಂಡ ಸರ್ ಗಾಡಿ ಅದು. 60,000ಕ್ಕೆಲ್ಲ? ಹೌದು ಸರ್, 2016 ಸಿಂಗಲ್ ಓನರ್. ಹಾಂ ಹಾಂ. ಹಾಗೆ ನೋಡ್ಬೋದು ನೀವು, ಮಹೀಂದ್ರ ಮೋಜೋ ಕೂಡ ಇದೆ ಇವ್ರ ಹತ್ರ. ಯಾವ್ದು ಸರ್ ಇದು ಮಾಡಲು? ಸರ್ ಇದು 2015 ಮಾಡಲು. ಹಾಂ ಸರ್. ಓಕೆನಾ, ಸಿಂಗಲ್ ಓನರ್ ವೆಹಿಕಲ್ 2015. ಹಾಂ, 38,000 ಓಡಿದೆ ಇದು. 38,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, 1,10,000 ರುಪೀಸ್ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 1,10,000ಗೆಲ್ಲ ಮುಗಿಸ್ಕೊಡ್ತೀರಾ? ಹೌದು ಸರ್. ಆಮೇಲೆ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತಲ್ಲ ಸರ್ ಇದ್ರಲ್ಲಿ? ಹೌದು ಸರ್, ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ನಿಮಗೆ ಇದ್ರಲ್ಲಿ. ಆಮೇಲೆ ಇದು ಬರುತ್ತೆ ನಿಮಗೆ, ಬೇಬಿ ಕಿಲ್ಲರ್ ಬರುತ್ತೆ. ಓಕೆ, ಓಕೆನಾ. ಮುಂದೆ ಲಾಂಗ್ ರೇಡಿಯೇಟರ್ ಬರುತ್ತೆ ಸರ್ ಇದು ಮಹೇಂದ್ರ ಮೋಜೋನಲ್ಲಿ ನೀವು ನೋಡ್ತಾನೆ ಇರ್ಬೋದು. ಓಕೆ ಓಕೆ. ಸೊ ನಿಮಗೆ ಇಂಜಿನ್ ಗಾರ್ಡ್ ಎಲ್ಲ ಬರುತ್ತೆ, ಫುಲ್ ಫಿಟ್ಟಿಂಗ್ ಸಮೇತ. ಹೀಟ್ ಕೂಡ ಅವಾಯ್ಡ್ ಆಗುತ್ತೆ ನಿಮಗೆ ಜಾಸ್ತಿ. ಸೊ ಫೈನಲ್ ಪ್ರೈಸ್ ಏನಾದ್ರು ಹೇಳೋಕ್ಕಾಗುತ್ತೆ ಸರ್? 1,10,000 ರುಪೀಸ್ ಮುಗಿಸ್ಕೊಂಡ ಸರ್ ಗಾಡಿ ಇದು. 1,10,000ಗೆಲ್ಲ ಮುಗಿಸ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ? ಹಾಂ ಸರ್. ಮೆಟೀರಿಯೋ ಸರ್, ರಾಯಲ್ ಎನ್ಫೀಲ್ಡ್ ಮೆಟೀರಿಯೋ, ಡ್ಯುಯಲ್ ಚಾನಲ್ ABS ಇದೆ. ಬರೀ 2,000 ಕಿಲೋಮೀಟರ್ ಓಡಿದೆ ಸರ್ ಇದು. ಓಕೆ, ಜಸ್ಟ್ 2,000 ಅಷ್ಟೇನಾ ಸರ್? ಹೌದು ಸರ್, ಜಸ್ಟ್ 2,000 ಓಡಿದೆ. ಇದು ಬಂದ್ಬಿಟ್ಟು ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಸೇರಿ ಸರ್, ಇದು ಗಾಡಿ ಫಿಟ್ಟಿಂಗ್ಸ್ ನಿಮಗೆ. ಓಕೆ, ಓಕೆನಾ. 4,500 ಫಿಟ್ಟಿಂಗ್ಸ್ ಇದೆ ಸರ್ ಗಾಡಿನಲ್ಲಿ ಇದು. ಓಕೆ, ನಿಯರ್ 5,000 ವರೆಗೂ ನಿಮಗೆ ಫಿಟ್ಟಿಂಗ್ಸ್ ಇದೆ ಅಂತ. ಆಕ್ಸೆಸರೀಸ್ ಬಂದ್ಬಿಟ್ಟು ನಿಮಗೆ 240 ಆಗುತ್ತೆ ಸರ್ ಇದು. ಓಕೆ, 2,40,000. 2,40,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಗಾಡಿ. ಓಕೆ, ಸ್ವಲ್ಪ ಕಮ್ಮಿ ಮಾಡ್ಬಿಟ್ಕೊಳ್ಳೋಣ. ಎಲ್ಲ ಕಡೆ ಬೇರೆಯವ್ರ ಕಡೆ ಎಲ್ಲ ಫಿಕ್ಸ್ ಆಗಿರುತ್ತೆ, ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಜಾಸ್ತಿ ಇಲ್ಲ ಸರ್, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹಾಗೆ ಡ್ಯೂಕ್ ಲವರ್ಸ್ಗೆ ಡ್ಯೂಕ್ ಕೂಡ ಇದೆ, ನೋಡ್ಬೋದು ನೀವು. ಡ್ಯೂಕ್ 200 ಯಾವ್ದು ಸರ್ ಮಾಡಲಿ ಸರ್? ಇದು ಡ್ಯೂಕ್ 200. ಹಾಂ ಸರ್. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, 2014ನೇ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ವಿತ್ ವೈಟ್ ಕಲರ್. ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ ಸರ್ ಗಾಡಿನಲ್ಲಿ. ಇದು ಮಟ್ಲಾಪ್ ಆಗಿರ್ಬೋದು, ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಫುಲ್ ಫಿಟ್ಟಿಂಗ್ ಇದೆ ಗಾಡಿನಲ್ಲಿ. ವಿತ್ IND ನಂಬರ್ ಪ್ಲೇಟ್ಸ್. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಇದು ಬಂದ್ಬಿಟ್ಟು ನಿಮಗೆ 19,000 ಕಿಲೋಮೀಟರ್ಸ್ ಓಡಿದೆ ಸರ್ ಇದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರಿ ಸರ್? ಸರ್ ಇದು 1,18,000 ರುಪೀಸ್ಗೆ ಕೊಟ್ಬಿಡೋಣ ಸರ್ ಗಾಡಿ ಇದು. 1,18,000ಗೆಲ್ಲ ಮುಗಿಸ್ಕೊಡ್ತೀರಾ? ಹೌದು ಸರ್. ಒಂದು ಬ್ಲಾಕ್ ಕಲರ್ ಇದೆ, ಇದು ಯಾವ್ದು ಸರ್ ಮಾಡಲ್? ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಇದರಲ್ಲಿ 2014 ಮಾಡಲ್ ನೋಡ್ತಾ ಇರ್ಬೋದು. 2019 ಮಾಡಲ್ ಏನು ಬರುತ್ತೆ ಅಂದ್ರೆ, ಹಾಂ ಸರ್, ಓಕೆನಾ, ಆರೆಂಜ್ ಅಲಾಯ್ ವೀಲ್ಸ್ ಬರುತ್ತೆ. ಸ್ಟಿಕರಿಂಗ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಓಕೆನಾ. ಸ್ಟಿಕರಿಂಗ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಡ್ಯುಯಲ್ ಚಾನಲ್ ABS ಬರುತ್ತೆ. ಓಕೆನಾ. 1,85,000ಗೆಲ್ಲ ಮುಗಿಸ್ಕೋಣ ಸರ್ ಗಾಡಿ ಇದು. 1,85,000ಗೆಲ್ಲ ಮುಗಿಸ್ಕೊಡ್ತೀರಾ? ಓಕೆ. ಹಾಗೆ ಒಂದು 390 ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಸಿಂಗಲ್ ಓನರ್ ವೆಹಿಕಲ್. ಓಕೆನಾ. ಡ್ಯುಯಲ್ ABS ಇದೆ, ಸಿಂಗಲ್ ಓನರ್, ಆರೆಂಜ್ ಅಲಾಯ್ ವೀಲ್ಸ್ ಇದೆ. ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ 1,05,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 1,05,000ಗೆಲ್ಲ ನಿಮಗೆ ಡ್ಯೂಕ್ 390 ಕೂಡ ಸಿಗ್ತಾ ಇದೆ, ನೋಡ್ಬೋದು. 2014 ಮಾಡಲ್. ಸೂಪರ್ ಸೂಪರ್ ಸರ್. ಹಾಗೆ ಇದೆ ಸರ್ ಡ್ಯೂಕ್ 2016 ಮಾಡಲ್ 390cc, ಡ್ಯುಯಲ್ ಚಾನಲ್ ABS, ಆರೆಂಜ್ ಅಲಾಯ್ ವೀಲ್ಸ್, ಗೋಲ್ಡನ್ ಚಾಕ್ ಆಬ್ಸರ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಓಕೆನಾ. ಸ್ಟಿಕರಿಂಗ್ ತೆಗೆದಿದ್ದಾರೆ ಕಸ್ಟಮರ್. ಬೇಕು ಅಂದ್ರೆ ನಮ್ಮ ಕಡೆಯಿಂದ ನಿಮ್ಮ ಚಾನಲ್ ಯಾರಾದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸರ್ ಸ್ಟಿಕರಿಂಗ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್ ಅದು. ಓಕೆ, ಡೆಲಿವರಿ ಟೈಮಲ್ಲಿ ನಿಮಗೆ ಸ್ಟಿಕರಿಂಗ್ ಏನೇನು ಇದೆಯೋ ಎಲ್ಲ ಮಾಡಿಸ್ಕೊಡ್ತಾರೆ ನಮ್ಮ ಅಶೋಕ್ ಸರ್. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರು ಸರ್? ಇದು 1,40,000 ರುಪೀಸ್ಗೆ ಆಗುತ್ತೆ ಸರ್ ಇದು. ಓಕೆ ಓಕೆ, ಸೂಪರ್ ಸರ್. ಆಗಿದ್ರೆ ನಮ್ಮ ಮುಂದೆ ಒಂದು ಹೋಂಡಾ ಆಕ್ಟಿವಾ ಇದೆ. ಇದನ್ನಂತೂ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಕೇಳ್ತಾನೆ ಇರ್ತೀರಾ. ಯಾವ್ದು ಸರ್ ಮಾಡಲಿದೆ ಸರ್? 2020 ಮಾಡಲು. ಓಕೆನಾ. ಜಸ್ಟ್ 7,000 ಕಿಲೋಮೀಟರ್ಸ್ ಓಡಿದೆ. ಬರೀ 7,000 ಕಿಲೋಮೀಟರ್ ಓಡಿದೆ. ಓಕೆನಾ. ಒಂದು 78,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 78,000ಗೆಲ್ಲ ನಿಮಗೆ ಹೋಂಡಾ ಆಕ್ಟಿವಾ ಸಿಗ್ತಾ ಇದೆ. ಅದು ಕೂಡ ನಿಮಗೆ 5G ಅಲ್ವಾ ಸರ್? 6G ವೈಟ್ ಕಲರ್ ಕಂಪ್ಲೀಟ್ ಆಗಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಇದೆ ಸರ್ ಗಾಡಿನಲ್ಲಿ. ಸೂಪರ್ ಸೂಪರ್ ಸರ್. ಹಾಗೆ ಹೆವಿ ಡಿಮ್ಯಾಂಡ್ ಇರುವಂತ ಗಾಡಿ ಹೋಂಡಾ ಡಿಯೋ ಇದೆ, ನೋಡ್ಬೋದು ನೀವು. ವೈಟ್ ಅಂಡ್ ಬ್ಲೂ ಕಾಂಬಿನೇಷನ್ ನಲ್ಲಿ. ಯಾವ್ದು ಸರ್ ಮಾಡಲಿದ್ದು ಸರ್? ವೈಟ್ ಅಂಡ್ ಬ್ಲೂ ಡಿಯೋ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆನಾ. 2018 ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಕಮ್ಮಿನೇ ಓಡಿರೋದು. 2018 ಸಿಂಗಲ್ ಓನರ್ ಸರ್ ಇದು. ಇದು ಬಂದ್ಬಿಟ್ಟು ನಿಮಗೆ ವೈಟ್ ಅಂಡ್ ಬ್ಲಾಕ್ ಬರುತ್ತೆ. ಇದು ವೈಟ್ ಅಂಡ್ ಬ್ಲೂ ಬರುತ್ತೆ, ಕಾಂಬಿನೇಷನ್ ಬ್ಲಾಕ್ ಸ್ಟಿಕರಿಂಗ್ ಹಾಕಿದ್ದಾರೆ ಇದು. ಹಾಗೆ ನಿಮಗೆ ಕಾಂಬಿ ಬ್ರೇಕ್ ಬರುತ್ತೆ ಇದರಲ್ಲಿ.
ಓಕೆನಾ. So, ಇದು single owner ಅಲ್ಲ sir ಇದು? ಸಿಂಗಲ್ ಓನರ್ ವೆಹಿಕಲ್ ಇದು ಬಂದ್ಬಿಟ್ಟು ನಿಮಗೆ 2018 ಸಿಂಗಲ್ ಓನರ್. ಹಾಂ ಸರ್. 58,000ಗೆಲ್ಲ ಮುಗಿಸ್ಕೊಟ್ಬಿಡ ಸರ್ ಗಾಡಿ ಇದು. 58,000ಗೆಲ್ಲ ಸಿಕ್ಬಿಡುತ್ತೆ. ಸೂಪರ್ ಸರ್. ಹಾಗೆ ಇನ್ನೊಂದು ಇದೆ ಹೋಂಡಾ ಏವಿಯೇಟರ್ 2015 ಮಾಡೆಲ್. ಹಾಂ ಸರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 24,000 ಓಡಿದೆ. 24,000 ರನ್ ಆಗಿದೆ ಸರ್. ಓಕೆ ಓಕೆ. ಹೋಂಡಾ ಏವಿಯೇಟರ್ 2015 ಸಿಂಗಲ್ ಓನರ್ ವೆಹಿಕಲ್, ಕಂಪ್ಲೀಟ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಇದೆ. ಹಾಂ ಹಾಂ. ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ 38,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 38,000ಗೆ 24,000 ಓಡಿರೋ ಗಾಡಿ. ಸೂಪರ್ ಸರ್ ಆಗಿದ್ರೆ. ಓಕೆನಾ. 24,000 ಅಷ್ಟೇ. ಬರೀ 24,000 ಓಡಿದೆ. 2015 ಮಾಡಲು. ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಸುಜುಕಿ ಆಕ್ಸೆಸ್ 2019 ಮಾಡಲು ವಿತ್ ಅಲಾಯ್ ವೀಲ್ಸ್, ಡಿಸ್ಕ್ ಬ್ರೇಕು. ಹಾಂ. ಓಕೆನಾ. ಅಲಾಯ್ ವೀಲ್ಸ್, ಡಿಸ್ಕ್ ಬ್ರೇಕು, IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು ನೋಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಡಿಜಿಟಲ್ ಮೀಟರ್ ಆಗಿರ್ಬೋದು. ಓಕೆನಾ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಸರ್. ಹಾಂ ಸರ್. 72,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 72,000ಗೆಲ್ಲ ಮುಗಿಸ್ಕೊಡ್ತೀರಾ. ಓಕೆ. ಹಾಗೆ ಇನ್ನೊಂದು ಡಿಯೋ ಇದೆ ನೋಡ್ಬೋದು ನೀವು. ಇದು 10,000 ಮಾಡಲು ಸರ್. ಇದು ಡಿಯೋ ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. 2015ನೇ ಮಾಡಲ್ ಸಿಂಗಲ್ ಓನರು. ಇದು ಬಂದು ನಿಮಗೆ ಸರ್ ಬರೀ 20,000 ಓಡಿದೆ. ಓಕೆ ಓಕೆ. ಓಕೆನಾ. ಫುಲ್ ಫಿಟ್ಟಿಂಗ್ ಸಮೇತ ಇದೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಸರ್ 40,000ಗೆಲ್ಲ ಮುಗಿಸ್ಕೋಣ ಸರ್ ಗಾಡಿ ಇದು. 40,000ಗೆಲ್ಲ ಮುಗಿಸ್ಕೊಡ್ತೀರಾ. ಹೌದು ಸರ್. ಇದು ಸಿಂಗಲ್ ಪ್ಲೇನ್ ಕಲರ್ ಇದು 2015 ಮಾಡಲ್. ಹಾಂ ಹಾಂ ಹಾಂ. ಹಾಗೆ ನೋಡ್ಬೋದು ಒಂದು ಡಿಸ್ಕವರ್ ಕೂಡ ಇದೆ, ಹೆವಿ ಮೈಲೇಜ್ ಕೊಡುವಂಥ ಗಾಡಿ ಅಂತಾನೆ ಹೇಳ್ಬೋದು. ಇದು 10,000 ಮಾಡಲು ಸರ್. ಇದು ಬಜಾಜ್ ಡಿಸ್ಕವರು. ಹಾಂ ಸರ್. ಓಕೆನಾ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾಂ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ. ಹಾಂ ಸರ್. ಓಕೆನಾ. ಒಂದು 30,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 30,000ಗೆಲ್ಲ ಮುಗಿಸ್ಕೊಟ್ಟು. ಹೌದು ಸರ್. ಓಕೆ. ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಬಜಾಜ್ ಪಲ್ಸರ್. ಓಕೆ. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ ಜಸ್ಟ್ 21,000 ಓಡಿದೆ. ಅವರ ಇದರಲ್ಲಿ ಏನಿದೆ ಅಂದರೆ ಸರ್ ಸ್ಪೆಷಲ್ಲು ನಿಮಗೆ 2 ಬ್ಯಾಂಕ್ ವೀಲು ಬ್ಲ್ಯಾಕ್ ಕಲರ್ ಬರುತ್ತೆ. ಓಕೆ ಓಕೆ. ಓಕೆನಾ. ಇಂಜಿನ್ ಎಲ್ಲ ಸಿಲ್ವರ್ ಬರುತ್ತೆ. ಓಕೆ. ಹಾಗೆ ನಿಮಗೆ ಸ್ಪ್ಲಿಟ್ ಹ್ಯಾಂಡಲ್ ಬರುತ್ತೆ. ಹೌದು ಸರ್. 2 ಪೀಸ್ ಹ್ಯಾಂಡಲ್ ಸಿಗುತ್ತೆ. ಹಾಂ ಹಾಂ ಹಾಂ. 2 ಪೀಸ್ ಹ್ಯಾಂಡಲ್ ಸಿಗುತ್ತೆ ಸರ್. ಇದು ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬರೀ 23,000 ಓಡಿದೆ ಸರ್. ಇದು 23,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇದು ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದ್ರೆ ಫೈನಲ್ ಟು ಫೈನಲ್ ಸರ್ ಓನ್ಲಿ ಒನ್ ಪ್ರೈಸ್ 45,000ಗೆಲ್ಲ ಮುಗಿಸ್ಕೋಣ ಸರ್ ಗಾಡಿ ಇದು. 45,000ಗೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ. ಹೌದು ಸರ್. ಓಕೆ. ಹಾಗೆ ನೋಡ್ಬೋದು ಇನ್ನೊಂದು ಡಿಸ್ಕವರ್ ಇದೆ. ಸೊ ಇದಕ್ಕೆ ಹೆಡ್ಲೈಟ್ ಒಂದು ಚೇಂಜ್ ಮಾಡಿದ್ದಾರೆ, ರೌಂಡ್ ಕಲರ್ ಹಾಕ್ಸಿದ್ದಾರೆ. ಇದು ಕೂಡ ನಿಮಗೆ ಒಳ್ಳೆ ಲುಕ್ ಕೊಡ್ತಾ ಇದೆ ಡಿಸ್ಕವರ್ಗೆ. ಯಾವ ಸರ್ ಇದು? ಸರ್ ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಓಕೆನಾ. ಹಾಂ ಹಾಂ. ಇದು ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ 2010 ಮಾಡಲು 23,000ಗೆಲ್ಲ ಕೊಟ್ಬಿಡೋಣ ಸರ್ ಗಾಡಿ ಇದು. 23,000ಗೆಲ್ಲ ಕೊಟ್ಬಿಡ್ತೀರಾ. ಹೌದು ಕೂಡ ನಿಮಗೆ ಗೇರ್ ಗಾಡಿ. ಮೈಲೇಜ್ ಅಂದ್ರೆ ಸರ್ ಇದು ಸರ್ 2010 ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು ನೀವು ಇದು. ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಸರ್ ಮೈಲೇಜ್ ನಿಮಗೆ 60 ಮೇಲೆ ಬರುತ್ತೆ ಸರ್. 60 ಮೇಲೆ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಏನಂದ್ರೆ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ. ಹಾಗೆ ನೋಡ್ಬೋದು ಒಂದು ಪ್ಯಾಷನ್ ಇದೆ. ಯಾವ್ದು ಸರ್ ಇದು? ಸರ್ ಪ್ಯಾಷನ್ ಪ್ರೋ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾಂ ಹಾಂ. ಓಕೆನಾ. ಇದು ಬಂದ್ಬಿಟ್ಟು ಮಿಲ್ಟ್ ಕಂಡೀಷನ್ ಇದೆ ಇದು. ಹಾಂ ಸರ್. ಓಕೆನಾ. ಮಿಲ್ಟ್ ಕಂಡೀಷನು ಎರಡು ನಿಮಗೆ ಅಲಾಯ್ ವೀಲ್ ಸಿಗುತ್ತೆ, ಡಿಜಿಟಲ್ ಮೀಟರ್ ಸಿಗುತ್ತೆ, ಮಿಲ್ಟ್ ಕಂಡೀಷನು. ಇದು ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬರೀ 36,000ಗೆಲ್ಲ ಕೊಟ್ಕೋಣ ಗಾಡಿ. 36,000ಕ್ಕೆಲ್ಲ ಮುಗಿಸ್ಕೊಡ್ತೀರಾ ಪ್ಯಾಷನ್ ಪ್ರೋನ. ಹಾಗೆ ನೋಡ್ಬೋದು ಒಂದು NS ಇದೆ. NS ಪ್ರಿಯರಿಗೆ ಇದು ಯಾವ್ದು ಸರ್ ಮಾಡಲು? ಸರ್ NS 2014 ಮಾಡಲ್ ಸಿಂಗಲ್ ಓನರು ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಹಾಂ ಹಾಂ. ಓಕೆನಾ. ಹಾಂ ಸರ್. ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಹಾಂ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು ಗಾಡಿ ಓಡಿರೋದೇ ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿ ಸರ್. ಬರೀ 20,000. 20,000 ಅಷ್ಟೇನಾ ಸರ್? ಜಸ್ಟ್ 20,000. ಓಕೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಬರೀ 20,000 ಓಡಿದೆ. ಇದು ಬಂದ್ಬಿಟ್ಟು ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ ಹೇಳ್ತಾ ಇದ್ದೀನಲ್ಲ ಸರ್. ಹಾಂ ಸರ್. ಓನ್ಲಿ ಒನ್ ಪ್ರೈಸು ಸರ್. ಹಾಂ ಸರ್. 60,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 60,000ಕ್ಕೆಲ್ಲ ಮುಗಿಸ್ಕೊಡ್ತೀರಾ NS ನ? ಹೌದು ಸರ್ ಆಗಿದ್ರೆ. ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಬಜಾಜ್ ಪಲ್ಸರ್ RS 200. ಇದನ್ನಂತೂ ತುಂಬಾ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ. ನೋಡ್ಬೋದು ನೀವು, ಲುಕ್ಕು ತುಂಬ ಅಂದರೆ ತುಂಬಾ ಕ್ರೇಜಿ ಆಗಿದೆ ಲುಕ್ ಅಂತೂ ಗಾಡಿದು. ಯಾವ್ದು ಸರ್ ಇದು ಮಾಡಲು? 2016 ಮಾಡಲು ವಿತ್ ABS ಇದೆ ಸರ್ ಇದು. 2016 ABS. ಓಕೆ ಓಕೆ. ಓಕೆನಾ. ಹಾಂ ಸರ್. ವಿತ್ ಡ್ಯುಯಲ್ ಚಾನಲ್ ಅಲ್ಲ ಸರ್ ಇದು? ಹೌದು ಸರ್, ಡ್ಯುಯಲ್ ಚಾನಲ್ ABS. ನೀವು ಹಿಂದೆನೂ ನೋಡ್ಬೋದು, ಹಿಂದೆನೂ ನೋಡ್ಬೋದು. ಓಕೆ. ನೋಡ್ಬೋದು ನೀವು ಡ್ಯುಯಲ್ ಚಾನಲ್ ABS. ಹಾಗೆ ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿ ಸರ್. ಎಷ್ಟು 28,000 ಸರ್. ಬರೀ 28,000. ಜಸ್ಟ್ 28,000 ಅಷ್ಟೇನಾ ಸರ್? ಅಷ್ಟೇ ಓಡಿರೋದು. 2016 ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ಒಂದು 70,000ಗೆಲ್ಲ ಮುಗಿಸ್ಕೋಣ ಸರ್ ಗಾಡಿ ಇದು. 70,000ಗೆಲ್ಲ ಮುಗಿಸ್ಕೊಡ್ತೀರಾ? ಹೌದು ಸರ್. ಹಾಗೆ ಒಂದು SZ ಇದೆ. ಯಾವ್ದು ಸರ್ ಇದು ಮಾಡಲು? ಸರ್ ಇದು ಬಂದ್ಬಿಟ್ಟು ನಿಮಗೆ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2016ನೇ ಮಾಡಲು. ಹಾಂ ಹಾಂ. ಓಕೆನಾ. 2016ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದ್ರಲ್ಲಿ ಏನಿದೆ ಅಂದ್ರೆ ಸರ್ ಗ್ರೇ ವಿತ್ ಆರೆಂಜು ಇದು ಸಿಗುತ್ತೆ. 2 ಪೀಸ್ ಇದು ಕಟ್ ಸೀಟ್ ಸಿಗುತ್ತೆ. ಓಕೆನಾ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಬಂಪರ್ ಆಗಿರ್ಬೋದು. ಓಕೆನಾ. ಫುಲ್ ಫಿಟ್ಟಿಂಗ್ ಸಮೇತ ಇದೆ ಸರ್ ಗಾಡಿ. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್. ನೀವು ತಗೊಂಡ್ರೆ ಏನು ಖರ್ಚು ಮಾಡಂಗೆ ಇಲ್ಲ. ಓಕೆನಾ.
ಒಂದು 62,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 62,000ಗೆಲ್ಲ ಮುಗಿಸ್ಕೊಟ್ಬಿಡ್ತೀರಾ? ಹೌದು ಸರ್. ಓಕೆ ಹಾಗೆ ವಿಕ್ರಾಂತ್ ಇದೆ. ಹಾಂ ಸರ್. ನಂಬರ್ ನೀವು ನೋಡ್ತಾ ಇರ್ಬೋದು 4411. ಓ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು. ಓಕೆನಾ? ಹಾಂ ಸರ್. IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು, 2 ಅಲಾಯ್ ವೀಲ್ ಸಿಗುತ್ತೆ, ಸಿಂಗಲ್ ಡಿಸ್ಕ್ ಇರುತ್ತೆ ಇದು. ಮೈಲೇಜ್ ಒಳ್ಳೆ ಗಾಡಿ ಸರ್ ಇದು. ಓಕೆ ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಸರ್ ಇದು ನಿಮಗೆ 55 ಸಿಗುತ್ತೆ. 55 ಮೈಲೇಜ್ ಬರುತ್ತೆ? ಹೌದು ಸರ್, 55 ಸಿಗುತ್ತೆ. ಓಕೆ ಎಷ್ಟು CC ಗಾಡಿ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ ಇದರಲ್ಲಿ 2 ಮಾಡೆಲ್ ಇದೆ. ಒಂದು ಬಂದ್ಬಿಟ್ಟು 148 cc ಇದೆ, ಒಂದು ಬಂದ್ಬಿಟ್ಟು ಇನ್ನೊಂದು 125 cc ಇದೆ. 2 ಮಾಡೆಲ್. ಇದು ಬಂದ್ಬಿಟ್ಟು 148 cc ಇದು. ಓಕೆ ಏನು ಪ್ರೈಸ್ ಕೊಟ್ ಮಾಡ್ತಿದ್ರಿ ಸರ್? ಸರ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಸರ್ ಒಂದು 45ಗೆಲ್ಲ ಕೊಟ್ಬೋಣ ಸರ್ ಗಾಡಿ ಇದು. 45,000ಗೆಲ್ಲ ಮುಗಿಸ್ಬೋದು ಸರ್. ಓಕೆ ಹಾಗೆ ಯೂನಿಕಾರ್ನ್ ಇದೆ ನೋಡ್ಬೋದು ನೀವು, ಹೋಂಡಾ ಯೂನಿಕಾರ್ನ್. ಯಾವ ಸರ್ ಇದು ಮಾಡಲ್? 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಎಷ್ಟು ಓಡಿದೆ ಸರ್ ಇದು? ಈ ಗಾಡಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಓಡಿರೋದೇ 20,000 ಕಿಲೋಮೀಟರ್ ಓಡಿದೆ ಸರ್. ಓಕೆ 20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ನೋಡ್ಬೋದು ನೀವು ಗಾಡಿದು ಬಾಡಿ ಲೈನ್ ಎಲ್ಲಾನು. ಇದು ಸಿಂಗಲ್ ಅಲ್ಲ ಸರ್? ಸಿಂಗಲ್ ಓನರ್ ಸರ್ ಇದು. ಹೋಂಡಾ ಯೂನಿಕಾರ್ನ್. ಓಕೆನಾ? ಅಲಾಯ್ ವೀಲ್ ಸಿಗುತ್ತೆ, ಸೆಲ್ಫ್ ಚಾರ್ಟ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ಸಿಗುತ್ತೆ ಇದು. ಹಾಂ ಸರ್. ಹೋಂಡಾ ಶೈನ್ಗಿಂತ ದೊಡ್ಡ ಗಾಡಿ ಸ್ವಲ್ಪ ಇದು. ಓಕೆ ಹೋಂಡಾ ಶೈನಲ್ಲಿ ನಿಮಗೆ ಏನು ಸಿಗುತ್ತೆ 125 cc ಇರುತ್ತೆ ಸರ್. ಓಕೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 150 cc ಇರುತ್ತೆ ಇದು. ಓಕೆ ಅದಕ್ಕಿಂತ 25 cc ಜಾಸ್ತಿ ಇರುತ್ತೆ. ಓಕೆನಾ? ಮೈಲೇಜು ನಿಮಗೆ 50+ ಸಿಗುತ್ತೆ ಸರ್ ಇದು. ಓಕೆ ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರು ಸರ್? ಸರ್ ಇದು ಫೈನಲ್ ಟು ಫೈನಲ್ ಒಂದು 62,000ಗೆಲ್ಲ ಕೊಟ್ಬೋಣ ಸರ್ ಗಾಡಿ ಇದು. ಓಕೆ 62,000ಗೆಲ್ಲ ಮುಗಿಸ್ಕೊಡ್ತೀರಾ? ಹಾಗೆ ನೋಡ್ಬೋದು ನೀವು ಅಪಾಚಿ RTR ಇದೆ. ಯಾವ್ದು ಸರ್ ಇದು ಮಾಡಲ್? ಅಪಾಚಿ RTR. ಹಾಂ ಸರ್. 2017 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ 17 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಇದು ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 200 cc ಇದು. 200. ಹೌದು ಸರ್. ಅಪಾಚಿ RTR 200 4 ವಾಲ್ವ್ ಟೆಕ್ನಾಲಜಿ ಮಾಡಿದ್ದಾರೆ ಇದರಲ್ಲಿ. 4V ಇಂಜಿನ್ ಇದು. ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರು ಸರ್? ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮಗೆ 78,000ಗೆಲ್ಲ ಆಗುತ್ತೆ ಸರ್ ಇದು. 78,000ಗೆಲ್ಲ ಮುಗಿಸ್ಕೊಡ್ತೀವಿ. ಹೌದು ಸರ್. ಓಕೆ ಹಾಗೆ ನೋಡ್ಬೋದು ನೀವು ಒಂದು ಪಲ್ಸರ್ ಇದೆ, ಇನ್ನೊಂದು ಇದೆ ಸರ್. ಇದು 2008 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 2008 ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ನಿಮಗೆ ಒಂದು 20,000ಗೆಲ್ಲ ಆಗ್ಬಿಡುತ್ತೆ ಸರ್ ಇದು. ಜಸ್ಟ್ 20,000ಗೆಲ್ಲ ಕೊಟ್ಬೋಣ ಸರ್ ಗಾಡಿ ಇದು. 20,000ಗೆಲ್ಲ ಮುಗಿಸ್ಕೊಟ್ಬಿಡ್ತೀರಾ ಸರ್? 2008 ಮಾಡಲು ಸರ್. ಸರ್ ನೀವು ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಎಲ್ಲ ರಾಯಲ್ ಎನ್ಫೀಲ್ಡ್ ಫುಲ್ ಸ್ಟಾಕ್ ಆಗಿದೆ ಸರ್. ಓಕೆನಾ? ರಾಯಲ್ ಎನ್ಫೀಲ್ಡ್ ಸ್ಟಾಕ್ ಅಲ್ಲಿ ಇದೆ. ಜಸ್ಟ್ 11,000 ಇದೆ ಸರ್. ಆ ಕಡೆ ಈ ಕಡೆ ಎಲ್ಲ ಗಾಡಿಗಳೆಲ್ಲ ನೋಡಿ. ರಾಯಲ್ ಎನ್ಫೀಲ್ಡ್ ಅಲ್ಲಿ ನೀವು ನೋಡ್ತಾನೆ ಇರ್ಬೋದು 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ 18 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಯಾವ ಸರ್ ಇದು? ಕ್ಲಾಸಿಕ್ 350 ನಾ? ಕ್ಲಾಸಿಕ್ 350 cc ಇದು. ಓಕೆನಾ? 18 ಸಿಂಗಲ್ ಓನರ್ ವೆಹಿಕಲ್. ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಇದು? ಗಾಡಿ ಜಸ್ಟ್ 11,000 ಓಡಿದೆ ಸರ್ ಇದು. ಬರೀ 11,000 ಓಡಿದೆ. ಓಕೆನಾ? ಫುಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಸಿಗುತ್ತೆ ಗಾಡಿ ಇದು. ಓಕೆನಾ? ಇದು ನಿಮ್ಮ ಚಾನೆಲ್ನ ಯಾರಾದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಫೈನಲ್ ಟು ಫೈನಲ್ ಓಕೆನಾ 1,75,000ಗೆಲ್ಲ ಮುಗಿಸ್ಕೋಣ ಸರ್ ಗಾಡಿ ಇದು. 1,75,000ಗೆಲ್ಲ. ಹೌದು ಸರ್. ಓಕೆ ಹಾಗೆ ಅದ್ರ ಪಕ್ಕ ಒಂದು ಬ್ಲೂ ಕಲರ್ ನ ಕ್ಲಾಸಿಕ್ 350 ಇದೆ. ಇದು ಸರ್ ಮಾಡಲ್ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 28,000 ಓಡಿದೆ. ಜಸ್ಟ್ 28,000 ಓಡಿದೆ. ಓಕೆನಾ? ಇದು ಕಂಪ್ಲೀಟ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಸರ್ ಕ್ಲಾಸಿಕ್ 350 ನಲ್ಲಿ 17 ಮಾಡಲ್ ಇದು. ಬ್ಲೂ ಕಲರ್ ಇರುತ್ತೆ ಇದು. ನಿಮಗೆ ಬ್ಲೂ ಕಲರ್ ಸಿಗುತ್ತೆ. ಓಕೆನಾ? ಬ್ಲೂ ಕಲರ್ ಸಿಗುತ್ತೆ. ಬರೀ 28,000 ಓಡಿದೆ. ಇದು ಯಾರಾದ್ರೂ ನಿಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಓಕೆನಾ? ನಿಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ 1,65,000ಗೆಲ್ಲ ಕೊಟ್ಬೋಣ ಸರ್ ಗಾಡಿ ಇದು. 1,65,000ಗೆಲ್ಲ ಮುಗಿಸ್ಕೊಡ್ತೀರಾ? ಹೌದು ಸರ್. ಓಕೆ ಹಾಗೆ ನೋಡ್ಬೋದು ಇನ್ನೊಂದು 350 ಇದೆ. ಇದಂತೂ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಅಂತಾನೆ ಅನ್ಕೋಬಹುದು. ಯಾವ್ದು ಸರ್ ಇದು ಮಾಡಲು? ಸರ್ ಇದು ಬಂದ್ಬಿಟ್ಟು 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆನಾ? ಸ್ಪೆಷಲ್ ಎಡಿಷನ್ ಇದು. ಬುಲೆಟ್ ಕ್ಲಾಸಿಕ್ ಅಲ್ಲಿ ಸ್ಪೆಷಲ್ ಎಡಿಷನ್ ಇದು. ಓಕೆ ಸೊ ನೀವು ಕಲರ್ ವಾಯ್ಸ್ ನೋಡ್ಬೋದು, ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಲರ್ ಅಂತೂ. ಓಕೆನಾ? ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಜಸ್ಟ್ ನಿಮಗೆ 2,800 ಕಿಲೋಮೀಟರ್ಸ್ ಓಡಿದೆ. ಅಷ್ಟೇನಾ ಸರ್? ಹೌದು ಸರ್. ಬರೀ 2,800 ಕಿಲೋಮೀಟರ್, 2,800 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆನಾ? ಇದು ಬುಲೆಟ್ ಅಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು. ವಿತ್ ABS ಎಲ್ಲ ಇದೆ ಸರ್. ಕಂಪ್ಲೀಟ್ ಆಗಿ ಡಿಜಿಟಲ್ ಮೀಟರ್ ಸಿಗುತ್ತೆ ಗಾಡಿನಲ್ಲಿ. ಓಕೆನಾ? ಈ ಗಾಡಿದು ಬಂದ್ಬಿಟ್ಟು ನಿಮಗೆ 2,45,000 ರೂಪೀಸ್ಗೆ ಆಗುತ್ತೆ ಸರ್ ಗಾಡಿ ಇದು. 2,45,000ಗೆಲ್ಲ ನಿಮಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಅದು ಕೂಡ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ನಿಮಗೆ ಸಿಗ್ತಾ ಇದೆ. ಅದ್ರ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಸರ್? ಸರ್ ಅದ್ರ ಮೇಲೆ ಹೆಚ್ಚು ಕಮ್ಮಿ ಅಂದ್ರೆ ಸರ್ ಹೆಚ್ಚು ಮಾಡೋದು ಬೇಡ, ಕಮ್ಮಿ ಮಾಡೋಣ. ಸರ್. ಓಕೆನಾ? 1,000 ಇಂದ 2,000 ಕಮ್ಮಿ ಮಾಡೋಣ ಸರ್. ಓಕೆ ಅದ್ರ ಮೇಲೆ ಕಡಿಮೆ ಮಾಡಿ ಕೊಡ್ತೀರಾ? ಹೌದು ಸರ್. ಹಾಗೆ ನೋಡ್ಬೋದು ಇನ್ನೊಂದು ಬುಲೆಟ್ ಇದೆ. ಇದ್ರ ರಾಯಲ್ ಎನ್ಫೀಲ್ಡ್. ಓಕೆನಾ? ಸಿಗ್ನಲ್ ಸರ್ ಇದು. ಆರ್ಮಿ ಕಲರ್ ಸಿಗ್ನಲ್ಸ್. 10,000 ಕಿಲೋಮೀಟರ್ಸ್ ಓಡಿದೆ. ಡ್ಯುಯಲ್ ಚಾನೆಲ್ ABS ಇದೆ. ಓಕೆನಾ? ಕಂಪ್ಲೀಟ್ ಆಗಿ ನಿಮಗೆ ಬ್ಲಾಕ್ ಇಂಜಿನ್ ಸಿಗುತ್ತೆ ಈ ಗಾಡಿನಲ್ಲಿ. ಅದರಲ್ಲೂ ನಿಮಗೆ ABS ಕೂಡ ಬರುತ್ತೆ ನಿಮಗೆ. ಹೌದು ಸರ್. ಡ್ಯುಯಲ್ ಚಾನೆಲ್ ABS, ಸಿಂಗಲ್ ಚಾನೆಲ್ ಇಲ್ಲ, ಡ್ಯುಯಲ್ ಚಾನೆಲ್ ABS ಸಿಗುತ್ತೆ. ಓಕೆನಾ? 2020 ಮಾಡಲು ಬರೀ 10,000 ಓಡಿದೆ. ಓಕೆ ಜಸ್ಟ್ 10,000 ರನ್ ಆಗಿದೆ. ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರು ಸರ್? 2 ಲಕ್ಷ ಸರ್. ಇದು 2 lakhs ರೂಪೀಸ್ ಸರ್ ಇದು. 2 ಲಕ್ಷ. ಹೌದು ಸರ್. ಓಕೆ ಓಕೆನಾ? ಸರ್.
ಪ್ರೈಸ್ ಬೇಕಂದ್ರೂ ಇದರಲ್ಲೂ ನಿಮಗೆ ಒಂದು 1000-2000 rupees ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್ ಗಾಡಿ ನಿಮಗೆ. ಓಕೆ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿ. ಹೌದು ಸರ್. ಓಕೆ ಸರ್. 2018 ಮಾಡಲ್ ಸಿಂಗಲ್ ಓನರ್ ಸರ್. ಅದು ಸಿಗ್ನಲ್ಸ್ ಚಾಕ್ಲೇಟ್ ಕಲರ್ ಬರುತ್ತೆ ಸರ್. ಅದು ನಿಮಗೆ ಚಾಕ್ಲೇಟ್ ಬ್ರೌನ್ ಕಲರ್. ಓಕೆನಾ, ಕಂಪ್ಲೀಟ್ ಆಗಿ ನೀವು ಎಲ್ಲಾದ್ರೂ ಈಚೆ ಹೋಗ್ಬೇಕಂದ್ರೂ ಬ್ಯಾಗ್ ಹೋಗಿ ಎಲ್ಲ ಹಾಕೊಂಡೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಓಕೆನಾ, ಜಸ್ಟ್ ನಿಮಗೆ 12,000. ಹೌದು ಸರ್, ಜಸ್ಟ್ 12,000 ಓಡಿದೆ. ಸೊ ಜಸ್ಟ್ 12,000 ನೋಡಿದೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? 1,75,000 rupees ಸರ್. ಅದು 1,75,000. ಹೌದು ಸರ್. ಓಕೆ ಸರ್, ಆಗಿದ್ರೆ ಒಂದು ಥಂಡರ್ ಬರ್ಡ್ ಕೂಡ ಇದೆ. ಥಂಡರ್ ಬರ್ಡ್ 350X, ಅದು ಕೂಡ ಪರ್ಲ್ ವೈಟ್ ಕಲರು. ಸೊ ಇದನ್ನಂತೂ ತುಂಬಾ ಜನ ಇಷ್ಟಪಡ್ತಾರೆ. ಯಾವ್ದು ಸರ್ ಇದು ಮಾಡಲು? ಸರ್ ಇದು ಬಂದ್ಬಿಟ್ಟು ನಿಮಗೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಎಷ್ಟು ಓಡಿದೆ ಸರ್ ಇದು? ಎಷ್ಟು ಓಡಿದೆ ಸರ್? ಸರ್ ಇದು ಗಾಡಿ ಬಂದ್ಬಿಟ್ಟು ನಿಮಗೆ 13,000 ಓಡಿದೆ ಸರ್. ಇದು 13,000. ನೋಡ್ಬೋದು ನೀವು ಗಾಡಿದು ಬಾಡಿ ಲೈನ್ ಎಲ್ಲಾನು ಹೇಗಿದೆ ಅಂತ. ಸರ್ ಕಂಡೀಷನ್ ಎಲ್ಲ ಹೇಗಿದೆ ಸರ್? ಗಾಡಿ ಕಂಡೀಷನ್ ಮಿಲ್ಟ್ ಕಂಡೀಷನ್ ಸರ್. ಅದು ಓಕೆನಾ, ಮಿಲ್ಟ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸರ್ ಗಾಡಿ ಮಾತ್ರ ಬರೀ ಜಸ್ಟ್ 13,000 ಓಡಿದೆ. ಓಕೆನಾ, 1,55,000 ಮುಗಿಸ್ಕೊಂಡ ಸರ್ ಗಾಡಿ. ಇದು 1,55,000 ಮುಗಿಸ್ಕೊಡ್ತೀರಾ? ಹೌದು ಸರ್. ಓಕೆ, ಹಾಗೆ ಒಂದು ಓಲ್ಡ್ ಮಾಡಲ್ ಥಂಡರ್ ಬರ್ಡ್ ಇದೆ, ನೋಡ್ಬೋದು ನೀವು. ಇದು ಯಾವ್ದು ಸರ್ ಮಾಡಲ್? ಸರ್ ಇದು 2012 ಮಾಡಲು ಟ್ವಿನ್ ಸ್ಪಾರ್ಕ್ ಇಂಜಿನ್ ಇದು. ಓಕೆ, ಟ್ವಿನ್ ಸ್ಪಾರ್ಕ್ ಇಂಜಿನ್ ಬರುತ್ತೆ. ಹೌದು ಸರ್, 2012 ಟ್ವಿನ್ ಸ್ಪಾರ್ಕ್ ಇಂಜಿನ್. ಓಕೆನಾ. ಸರ್ ಎಷ್ಟು ಓಡಿದೆ ಸರ್ ಇದು? ಸರ್ ಇದು ನಿಮಗೆ ಕಮ್ಮಿನೇ ಸರ್ ಓಡಿರೋದು. 2012 ಮಾಡಲು. ಓಕೆ, 40,000 ಓಡಿದೆ ಸರ್. ಇದು ಜಿನಿಯನ್ ಕಿಲೋಮೀಟರ್ಸ್ 40,000 ಓಡಿದೆ. ಓಕೆನಾ, 40,000 ಕಿಲೋಮೀಟರ್ ಓಡಿದೆ 2012 ಮಾಡಲು. ಓಕೆ. ನೋಡ್ಬೋದು ನೀವು ಗಾಡಿದು ಕಂಡೀಷನ್ ಎಲ್ಲ ಹೇಗಿದೆ ಅಂತ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರೆ ಸರ್? ಸರ್ ಇದು ಒಂದು 78,000 ಕೊಟ್ಕೊಂಡ ಸರ್ ಗಾಡಿ. ಇದು 78,000 ಹೌದು ಸರ್. ಓಕೆ, ಹಾಗೆ ನೋಡ್ಬೋದು ನೀವು ಇಂಟರ್ಸೆಪ್ಟರ್ ಕೂಡ ಇದೆ. ಇದನ್ನಂತೂ ಹುಡುಕ್ತಾನೆ ಇರ್ತೀರಾ. ಇದು ಯಾವ್ದು ಸರ್ ಮಾಡಲು? ಸರ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್. ಓಕೆನಾ, 650cc. ಓಕೆನಾ, ಇದು ಬಂದ್ಬಿಟ್ಟು ನಿಮಗೆ ನೋಡ್ತಾ ಇರ್ಬೋದು, ಆರ್ ಹ್ಯಾಂಡಲ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಬಾಕ್ಸಿಂಗ್ ಆಗಿರ್ಬೋದು, ಹಿಂದೆಗಡೆ ಬಾಕ್ಸ್ ಆಗಿರ್ಬೋದು, ಹಿಂದೆ ನೋಡ್ತಾ ಇರ್ಬೋದು ಸರ್, ಕ್ರ್ಯಾಶ್ ಗಾರ್ಡ್ ಆಗಿರ್ಬೋದು ಮುಂದೆ. ಸರ್ ಸೊ ಇದು ಡಬಲ್ ಸೈಲೆನ್ಸರ್ ಅಲ್ಲ? ಹೌದು ಸರ್, 650cc ಎರಡು ನಿಮಗೆ ಸೈಲೆನ್ಸರ್ ಸಿಗುತ್ತೆ. ಓಕೆ, ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫ್ಯಾನ್ಸಿ ನಂಬರ್ ಸಮೇತ ಇದೆ. ಗಾಡಿ ಮಾತ್ರ ಮಿಲ್ಟ್ ಕಂಡೀಷನ್ ಸರ್ ಇದು. ಓಕೆನಾ, ಇದು ಬಂದ್ಬಿಟ್ಟು ನಿಮಗೆ 2,85,000 ಮುಗಿಸ್ಕೊಂಡ ಸರ್ ಗಾಡಿ. ಇದು 2,85,000 ಮುಗಿಸ್ಕೊಡ್ತೀರಾ? ಹೌದು ಸರ್. ಓಕೆ. ಇಂಟೆಲ್ GT 650 ಇದೆ. ಇದಂತೂ ತುಂಬಾನೇ ಅಗ್ರೆಸಿವ್ ಪೊಸಿಷನ್ ಇರುತ್ತೆ. ಹ್ಯಾಂಡಲ್ ಬರಲ್ಲ, ಸ್ಪ್ಲಿಟ್ ಹ್ಯಾಂಡಲ್ ಬರುತ್ತೆ ನಿಮಗೆ. ನೋಡ್ಬೋದು ನೀವು. ಯಾವ್ದು ಸರ್ ಮಾಡಲ್ ಇದು? ಸರ್ ಕಾಂಟಿನೆಂಟಲ್ GT. ಇದು ಬಂದ್ಬಿಟ್ಟು ನೀವು KGF ನೋಡಿರ್ಬೋದು ಪಿಕ್ಚರ್. ಹೌದು ಸರ್. ಓಕೆನಾ, ಆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಅಂತೂ ಈ ಗಾಡಿಗಂತೂ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಸರ್ ಗಾಡಿ. ಓಕೆನಾ, ಸೊ ಆಲ್ಮೋಸ್ಟ್ ಸೇಮ್ ಇದೆ ಆ ಗಾಡಿಗೂ ಈ ಗಾಡಿಗೂ. ಹೌದು ಸರ್. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2014. ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಬಂದ್ಬಿಟ್ಟು ನಿಮಗೆ ಸರ್ ಇದು ಜಸ್ಟ್ 16,000 ಕಿಲೋಮೀಟರ್ ಓಡಿದೆ ಸರ್. ಇದು ಜಸ್ಟ್ 16,000 ಅಷ್ಟೇನಾ ಸರ್? ಬರೀ 16,000. ಓಕೆ. ನೋಡ್ಬೋದು ನೀವು. ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಅಂದ್ರೆ ತುಂಬಾನೇ ಇದೆ. ಇನ್ನ ಬಟನ್ಸ್ ಟೈರ್ ಬರೀ 16,000 ಓಡಿದೆ ಸರ್. ಈ ಗಾಡಿ ಬಂದ್ಬಿಟ್ಟು 1,35,000 ಕೊಟ್ಬಿಡ ಸರ್ ಗಾಡಿ. ಇದು 1,35,000 ಕೊಟ್ಟು ಸರ್. ಸೂಪರ್ ಆಗಿದ್ರೆ 1,35,000 ನಿಮಗೆ ಕಾಂಟಿನೆಂಟಲ್ GT 650 ಸಿಗ್ತಾ ಇದೆ. ಹಾಗೆ ಅದ್ರ ಪಕ್ಕ ಆಫ್ ರೋಡ್ ಮಿಷಿನ್ ಅಂತ ಹೇಳ್ಬೋದು. ಹಿಮಾಲಯನ್ ಇದೆ. ಯಾವ ಸರ್ ಮಾಡಲ್ ಇದು? 2021 ಮಾಡಲು ಸರ್. ಓಕೆನಾ, ಸರ್ 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 13,000 ಓಡಿದೆ ಸರ್ ಅದು ಗಾಡಿ ಬರೀ. ಓಕೆನಾ, ಗಾಡಿನಲ್ಲಿ ಸರ್ ಹೇಳ್ತಾ ಇದೀನಿ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತುಂಬಾ ಇದೆ ಗಾಡಿನಲ್ಲಿ. ಅದು ಓಕೆನಾ, ಗಾಡಿನಲ್ಲಿ ತುಂಬಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು. ಓಕೆನಾ, ಬರೀ 13,000 ಓಡಿದೆ. 2,55,000 ಮುಗಿಸ್ಕೊಂಡ ಸರ್ ಗಾಡಿ. ಇದು 2,55,000. ಹೌದು ಸರ್. ಓಕೆ, ಇನ್ನೊಂದು ಇಂಟರ್ಸೆಪ್ಟರ್ ಇದೆ ನಿಮ್ಮ ಮುಂದೆ. ಇದು ಯಾವ್ದು ಸರ್ ಮಾಡಲು? ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಎಷ್ಟು ಓಡಿದೆ ಸರ್ ಇದು ಗಾಡಿ? ಈ ಗಾಡಿ ಬಂದ್ಬಿಟ್ಟು ನಿಮಗೆ 19,000 ಕಿಲೋಮೀಟರ್ಸ್ ಓಡಿದೆ ಸರ್. 19,000 ಚೇಂಜ್ ರನ್ ಆಗಿದೆ. ಗಾಡಿದು ಇಂಜಿನ್ ಎಲ್ಲ ನೋಡ್ಬೋದು ಕಂಡೀಷನ್. ನೀವು ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರು ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 2,65,000 ಆಗುತ್ತೆ ಸರ್. 2,65,000 ಫೈನಲ್ ಆಗುತ್ತೆ. ಹೌದು, ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಹಾಗೆ ಇನ್ನೊಂದು ಕ್ಲಾಸಿಕ್ 350 ಇದೆ. ಕ್ಲಾಸಿಕ್ 350cc ವೈಟ್ ಕಲರ್ ಸರ್. ಸರ್ 27,000 ಓಡಿದೆ. ಓಕೆನಾ, ಡಿಸ್ಕ್ ಬ್ರೇಕ್ ಇದೆ, ವೈಟ್ ಕಲರ್. ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ. ABS ಎಲ್ಲ ಬರಲ್ಲ ಸರ್? ABS ಬರಲ್ಲ ಸರ್. ಇದು 2015 ಮಾಡಲ್ ಅಲ್ವಾ? ಓಕೆನಾ, ABS ಬರಲ್ಲ. 27,000 ಕಿಲೋಮೀಟರ್ ಓಡಿದೆ, ವೈಟ್ ಕಲರ್. ಓಕೆ, 27,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರು ಸರ್? ಸರ್ ಇದು 1,45,000 ಮುಗಿಸ್ಕೊಂಡ ಸರ್ ಗಾಡಿ. ಇದು 1,45,000 ಮುಗಿಸ್ಕೊಡ್ತೀರಾ? ಹೌದು ಸರ್. ಓಕೆ, ಹಾಗೆ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಇದಕ್ಕೆ ಹೆಡ್ಲೈಟ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಹೌದು ಸರ್. ರೆಡ್ ಲ್ಯಾಂಪ್ಸ್ ಹಾಕ್ಸಿದ್ದಾರೆ. ಹೌದು ಸರ್. 35,000 ಕಿಲೋಮೀಟರ್ ಓಡಿದೆ. 2014 ಸಿಂಗಲ್ ಓನರ್. 1,30,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್.
1,30,000 ಕೋಟ್ ಮಾಡ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಅದು ಒಂದು ಹೋಂಡಾ ಹಾರ್ನೆಟ್ ಕೂಡ ಇದೆ. ಯಾವ್ದು ಸರ್ ಇದು ಮಾಡಲ್? ಹೋಂಡಾ ಹಾರ್ನೆಟ್ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಬರೀ ಓಡಿರೋದೇ 17,000. ಓಕೆ, 17,000 ಅಷ್ಟೇ ನಿಮಗೆ ರನ್ ಆಗಿರೋದು. ಸಿಂಗಲ್ ಓನರ್ ಅಲ್ಲ ಸರ್ ಇದು? ಹೌದು ಸರ್. 85,000ಗೆಲ್ಲ ಗಾಡಿ ಕೊಟ್ಕೊಂಡ ಸರ್ ಗಾಡಿ ಇದು. 85,000ಗೆಲ್ಲ ನಿಮಗೆ ಹೋಂಡಾ ಹಾರ್ನೆಟ್ ಸಿಗ್ತಾ ಇದೆ. ಮೈಲೇಜ್ ಎಲ್ಲ ಏನು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಮೈಲೇಜ್ ಎಲ್ಲ ನಿಮಗೆ 55+ ಸಿಗುತ್ತೆ ಸರ್. 55+ ಸಿಗುತ್ತೆ ಹೌದು ಸರ್. ಓಕೆ. ಹಾಗೆ MT-15 ಲವರ್ಸ್ ಕೂಡ ಸುಮಾರು ಜನ ಇದ್ದೀರಾ, ಕೇಳ್ತಾನೆ ಇರ್ತೀರಾ. ಯಾವ್ದು ಸರ್ ಇದು ಮಾಡಲು? ಸರ್ MT-15 ಅಂತೂ ನಿಮ್ಮ ಚಾನಲಲ್ಲಿ ಹೆಂಗ್ ಕೇಳ್ತಾರೆ ಅಂದರೆ ಸರ್, ಓಕೆನಾ, ಕಮೆಂಟ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, MT-15ಗೆ ತುಂಬ ಜನ ಕೇಳ್ತಾ ಇರ್ತಾರೆ. 2019 ಮಾಡಲ್ ಡ್ಯುಯಲ್ ಚಾನಲ್ ABS. ಓಕೆನಾ? ಹಾಂ ಸರ್. 19,000 ಓಡಿದೆ ಗಾಡಿ. ಓಕೆನಾ? 19,000 ಗಾಡಿ ಓಡಿದೆ. ಹಾಂ ಸರ್. ಓಕೆನಾ? ಇದು ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ 2019 ಮಾಡಲು 1,58,000ಗೆಲ್ಲ ಗಾಡಿ ಕೊಟ್ಕೊಂಡ ಸರ್ ಗಾಡಿ ಇದು. 1,58,000 ಸರ್? ಹೌದು ಸರ್, 1,58,000ಗೆಲ್ಲ ಮಾಡಿಸ್ಕೊಂಡ ಸರ್ ಗಾಡಿ ಇದು. ಸೂಪರ್ ಸರ್ ಆಗಿದ್ರೆ. ಹಾಗೆ ಮೈಲೇಜ್ ಎಲ್ಲ ಏನು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಮೈಲೇಜು ನಿಮಗೆ 150cc ಆಗಿರೋದ್ರಿಂದ ಒಳ್ಳೆ ಲುಕ್ ವೈಸ್, ಓಕೆನಾ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಇದು. MT-15 ಒಂದು ಅಂದಾಜು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದಾಜಾಗಿ ನಿಮಗೆ ಸರ್ 45+ ಸಿಗುತ್ತೆ ಸರ್. 45+ ಅಂತ ಬಂದು ಸರ್. 45+ ಅಂತೂ ಗ್ಯಾರಂಟಿ ಸರ್. ಓಕೆ. ನೋಡ್ತಾನೆ ಇರ್ಬೋದು. ನೆಕ್ಸ್ಟ್ ಈ ಬೇರೆ ಶೋರೂಮ್ ಇದು, ಮುಂದೆಗಡೆ ಶೋರೂಮು. ಹಾಂ ಸರ್. ಓಕೆನಾ? ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡ್ರಿವನ್ 17,000 ಕಿಲೋಮೀಟರ್ಸು. ಓಕೆನಾ? 2018 ಸಿಂಗಲ್ ಓನರ್ ವೆಹಿಕಲ್. ಒಂದು 62,000ಗೆಲ್ಲ ಕೊಟ್ಕೊಂಡ ಸರ್ ಗಾಡಿ. 62,000ಗೆಲ್ಲ. ಓಕೆನಾ? ನೆಕ್ಸ್ಟ್ ಗಾಡಿ ನೀವು ನೋಡ್ತಾನೆ ಇರ್ಬೋದು. 2018 ಸಿಂಗಲ್ ಓನರ್ ವೆಹಿಕಲ್. ಸೇಮ್ ಪ್ರೈಸ್ ಆಗುತ್ತೆ ಇದನ್ನು. ಸೇಮ್ ಪ್ರೈಸ್. ಓಕೆ. ಇದು 62 ಒಂದೇ ಬೆಲೆ 62,000 ರೂಪಾಯಿಗೆ ಆಗುತ್ತೆ. ಇದೆಷ್ಟು ಓಡಿದೆ ಸರ್ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 14,000 ಓಡಿದೆ. ಒಂದು 14, ಒಂದು 18. ಓಕೆ ಸರ್ ಆಗಿದ್ರೆ. ಇದು ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಸರ್. ಓಕೆ. ಹಾಗೆ ಫೆಸಿನೋ ನೋಡ್ಬೋದು ನೀವು. ಇದು ಯಾವ್ದು ಸರ್ ಮಾಡಲು? 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2018 ಮಾಡಲ್ ಸಿಂಗಲ್ ಓನರ್. ಹೌದು ಎಷ್ಟು ಓಡಿದೆ ಸರ್ ಇದು ಗಾಡಿ? ಸರ್ ಇದು ಬಂದ್ಬಿಟ್ಟು ನಿಮಗೆ 17,000 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 16,000. ಓಕೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ರಿ ಸರ್? ಓಕೆನಾ? ಇದು ಸ್ಪೆಷಲ್ ಎಡಿಷನ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ಸರ್. 2018 68,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 68,000ಗೆಲ್ಲ ಮುಗಿಸ್ಕೊಡ್ತೀರಾ? ಓಕೆ. ಹಾಗೆ ಒಂದು ಹೋಂಡಾ ಡಿಯೋ 2019. ಹಾಂ ಸರ್. ಓಕೆನಾ? ಸಿಂಗಲ್ ಓನರ್ ವೆಹಿಕಲ್ 306031. ಓಕೆನಾ? ಬರೀ 11,000 ಕಿಲೋಮೀಟರ್ಸ್ ಓಡಿದೆ. ಫುಲ್ ಫಿಟ್ಟಿಂಗ್ ಸಮೇತ. ಗ್ರೇ ಕಲರ್. ಗ್ರೇ ಕಲರ್. ಇದು ಬಂದ್ಬಿಟ್ಟು ನಿಮಗೆ ಒಂದು 68,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು. 68,000ಗೆಲ್ಲ. ಹೌದು ಸರ್. ಓಕೆ. ನೋಡ್ಬೋದು ನೀವು. ಹಾಗೆ ಒಂದು ಡ್ಯೂಕ್ 200 ಇದೆ ಬ್ಲ್ಯಾಕ್ ಕಲರ್ನಲ್ಲಿ. ಇದು ಸರ್ ಮಾಡಲು? ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆನಾ? 2015 2015ನೇ ಮಾಡಲು. ಹಾಂ. ನೋಡ್ಬೋದು ನೀವು ಗಾಡಿ ಕಂಡೀಷನ್ ಎಲ್ಲಾನು ಹೇಗಿದೆ ಅಂತ. ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಿದ್ರೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ಯಾರಾದರೂ ಬಂದರೆ 2015 ಮಾಡಲು 1,30,000ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ. 1,30,000ಗೆಲ್ಲ ಮುಗಿಸ್ಬೋದು ಸರ್. ಸೂಪರ್ ಸರ್ ಆಗಿದ್ರೆ. ನೆಕ್ಸ್ಟ್ ಗಾಡಿ ನೀವು ನೋಡ್ತಾನೆ ಇರ್ಬೋದು. ಓಕೆನಾ? ಈ ಶೋರೂಮ್ಗೆ ಮೋಸ್ಟ್ ವೆಲ್ಕಮ್. ಇದು ಬಂದ್ಬಿಟ್ಟು ನಮ್ದು ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಸರ್ ಇದು. ಓಕೆನಾ? ಇದರಲ್ಲಿ ನಿಮಗೆ ಏನೇನಿದೆ ಆಪ್ಷನ್ ಅಂದರೆ ಸರ್, RC 200 ಆಗಿರ್ಬೋದು, 390 ಆಗಿರ್ಬೋದು, ಲೇಟೆಸ್ಟ್ 390 ಇದೆ ಸರ್ ನಮ್ಮ ಹತ್ರ. ಗಾಡಿಗಳು. ಹೌದು ಸರ್. ಡ್ಯೂಕ್ ಅಲ್ಲಿ 90% ಡ್ಯೂಕ್ ಹತ್ರ ನಮ್ಮ ಶೋರೂಮ್ ಅಲ್ಲಿ ಮಾತ್ರ ಸಿಗುತ್ತೆ ನಿಮಗೆ, ನಮ್ಮ ಸಾಗರ್ ಆಟೋ ಮೊಬೈಲ್ಸ್ ಅಲ್ಲಿ. ಡ್ಯೂಕ್ ಮಾತ್ರ ಹೇಳ್ತೀನಲ್ಲ ಸರ್. ಡ್ಯೂಕ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ನಿಮಗೆ ಡಾಮಿನರ್ ಆಗಿರ್ಬೋದು, R15 V3 ಆಗಿರ್ಬೋದು, ಓಕೆನಾ, ಅಪಾಚಿ ಆಗಿರ್ಬೋದು. ಹೌದು ಸರ್, ಅಪಾಚಿ ಆಗಿರ್ಬೋದು, ಡ್ಯೂಕ್ 125cc ಆಗಿರ್ಬೋದು, ಇಂಪಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಗಾಡಿ ನಿಮ್ಗೆ ಸ್ವಲ್ಪ ಮುಂದೆ ಬನ್ನಿ ಸರ್. ನಮ್ಮ ಫೀಲ್ಡ್ ವರ್ಕ್ ಮಾಡೋರಿಗೆ ಒಳ್ಳೆ ಮೈಲೇಜ್ ಗಾಡಿ ಸರ್. ಓಕೆನಾ? ಒಳ್ಳೆ ಮೈಲೇಜ್ ಗಾಡಿ. ಬಜಾಜ್ ಪಲ್ಸರ್ ಆಗಿರ್ಬೋದು, MT-15 ಇಲ್ಲೂ ಇದೆ ನೋಡಿ ಸರ್. MT-15 ಓಕೆನಾ, RC 390. ನಿಮ್ಗೆ ಯಾವ ತರ ಗಾಡಿ ಬೇಕು, ಓಕೆನಾ, ಯಾವ ತರ ಗಾಡಿ ಬೇಕು ಇದನ್ನು ನೋಡ್ಕೊಳ್ಳಿ ಸರ್. ಅಪ್ರೆಲ್ಲ ಆಗಿರ್ಬೋದು, BS6 ಡಿಯೋನು ಆಗಿರ್ಬೋದು, BS6 ಆಕ್ಟಿವ್ ಆಗಿರ್ಬೋದು. ಓಕೆನಾ? ಎಲ್ಲಾ ತರ ಗಾಡಿ ಎಲ್ಲ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಸರ್. ಹಾಗಿದ್ರೆ ಎಲ್ಲಿಂದ ಶುರು ಮಾಡೋಣ ಸರ್? ಸೊ RC ಇಂದಾನೆ ಶುರು ಮಾಡೋಣ. ಸುಮಾರು ಜನ RC ರೇಸ್ ಇಟ್ಕೊಂಡಿರ್ತೀರಾ. ಯಾವ್ದು ಸರ್ ಇದು ಮಾಡಲು? ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆನಾ? ನಿಮಗೆ ಆರೆಂಜ್ ಅಲಾಯ್ ವೀಲ್ ಸಿಗುತ್ತೆ, 2 ಪೀಸ್ ಹ್ಯಾಂಡಲ್ ಸಿಗುತ್ತೆ, ಕಟ್ ಸೀಟ್ ಇರುತ್ತೆ ನೋಡಿ ಸರ್ ಹಿಂದೆಗಡೆ. RC 390 ನಲ್ಲಿ. ಓಕೆನಾ? ಜಸ್ಟ್ 19,000 ಕಿಲೋಮೀಟರ್ಸ್ ಓಡಿದೆ ಸರ್ ಇದು. ಓಕೆನಾ? ಸರ್. ಸೊ ಏನು 19,000. ಸರ್ 1,48,000ಗೆಲ್ಲ ಕೊಟ್ಬಿಡೋಣ ಸರ್ ಗಾಡಿ ಇದು. 1,48,000ಗೆಲ್ಲ. ಹೌದು ಸರ್. ಜಸ್ಟ್ 1,48,000 ರುಪೀಸ್ಗೆ.
ಹಾಗೆ ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಹೋಂಡಾ CBR 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಫ್ಯಾನ್ಸಿ ನಂಬರ್ ಸಮೇತ ಇದೆ. 2018 ಮಾಡಲ್. ಓಕೆ 2018 ಮಾಡಲ್. ಹೌದು ಸರ್. ವೆಹಿಕಲ್ ಸರ್ ಇದು SCC ವೆಹಿಕಲ್ ಸರ್. 250cc ಇದು. 250cc ವೆಹಿಕಲ್. 250cc ಜಸ್ಟ್ ನಿಮಗೆ ಓಡಿರೋದೇ 14,000 ಕಿಲೋಮೀಟರ್. ತುಂಬಾ ಕಮ್ಮಿ ಓಡಿದೆ ಅಷ್ಟೇನಾ ಸರ್? ಹೌದು ಸರ್, ತುಂಬಾ ಕಮ್ಮಿ ಓಡಿದೆ. 2018 CBR 250cc. ಓಕೆನಾ? ಫ್ಯಾನ್ಸಿ ನಂಬರ್ IND ನಂಬರ್ ಪ್ಲೇಟ್ ಸಮೇತ ಇದೆ. 2 ಮಿರರ್ಸ್ ಆಗಿರ್ಬೋದು. ಓಕೆನಾ? ಟ್ಯಾಂಕು ನಿಮಗೆ ಬ್ರಾಡ್ ಆಗಿ ಬರುತ್ತೆ. ಓಕೆನಾ? ಸ್ವಲ್ಪ ಬ್ರಾಡ್ ಆಗಿ ಬರುತ್ತೆ. 2 ಕಟ್ ಸೀಟ್ ಸಿಗುತ್ತೆ ನಿಮಗೆ. ಓಕೆನಾ? 2 ಪೀಸ್ ಹ್ಯಾಂಡಲ್ ಸಿಗುತ್ತೆ. 2018 1,10,000 ಮುಗಿಸ್ಕೊಂಡ ಸರ್ ಗಾಡಿ ಇದು. 1,10,000 ರುಪೀಸ್ಗೆ. ಹಾಗೆ ನೋಡ್ಬೋದು ನೀವು ಡ್ಯೂಕ್ 390 ಕೂಡ ಇದೆ ನಮ್ಮ ಮುಂದೆ. ಇದೆ 10,000 ಮಾಡಲ್ ಸರ್. ಇದು ಬಂದ್ಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2019 ಮಾಡಲು. ಓಕೆನಾ? 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸ್ಲಿಪ್ಪರ್ ಕ್ಲಚ್ ಸಮೇತ ಸಿಗುತ್ತೆ ನಿಮಗೆ. ಹ್ಯಾಂಡ್ ಗಾರ್ಡ್ ಆಗಿರ್ಬೋದು, ನಂಬರ್ IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು. ಓಕೆನಾ? ಲೇಟೆಸ್ಟ್ ಡಿಜಿಟಲ್ ಮೀಟರ್ ಸಿಗುತ್ತೆ ನಿಮಗೆ ಇದರಲ್ಲಿ. ಓಕೆನಾ? ಲೇಟೆಸ್ಟ್ ಡಿಜಿಟಲ್ ಮೀಟರ್ ಸಿಗುತ್ತೆ. 2019 ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 2,45,000 ಮುಗಿಸ್ಕೊಂಡ ಸರ್ ಗಾಡಿ ಇದು. 2,45,000 ಮುಗಿಸ್ಕೊಟ್ಬಿಡ್ತೀರಾ. ಹಾಗೆ ನೋಡ್ಬೋದು ಡಾಮಿನಾರ್ 400 ಇದೆ ಒಂದು. ಯಾವ ಸರ್ ಇದು ಮಾಡಲ್ಲ ಸರ್? ಡಾಮಿನಾರ್ 400cc 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2017 ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡ್ತಾ ಇರ್ಬೋದು ಸರ್. ಈ ಗಾಡಿನಲ್ಲಿ ಮಾತ್ರ ABS ಇದೆ, ಎಕ್ಸ್ಟ್ರಾ ಹ್ಯಾಂಡ್ ಗಾರ್ಡ್ಸ್ ಇದೆ ಸರ್. ಓಕೆನಾ? ಈ ಗಾಡಿನಲ್ಲಿ ನಿಮಗೆ ಲೈಟಿಂಗ್ಸ್ ಎಲ್ಲ ಬರುತ್ತೆ ಹ್ಯಾಂಡ್ ಗಾರ್ಡ್ ಅಲ್ಲಿ. ಓಕೆನಾ? ಮುಂದೆಗಡೆ ಲಾಂಗ್ ವಿಂಡ್ಶೀಲ್ಡ್ ಸಿಗುತ್ತೆ ನಿಮಗೆ. ಓಕೆನಾ? ಕಂಪ್ಲೀಟ್ ಆಗಿ IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು, ABS ಆಗಿರ್ಬೋದು. ಓಕೆನಾ? 2017 ಮಾಡಲು 1,45,000 ಗಾಡಿ ಕೊಟ್ಬೋಣ ಸರ್ ಗಾಡಿ ಇದು. 1,45,000 ಕೊಟ್ಬಿಡ್ತೀರಾ? ಹೌದು ಸರ್. ಓಕೆ. ಹಾಗೆ ನೋಡ್ಬೋದು ಒಂದು ಡ್ಯೂಕ್ 200 ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2015 ಮಾಡಲ್. 2015 ಸಿಂಗಲ್ ಓನರ್. ಓಕೆ. ವೈಟ್ ವಿತ್ ಆರೆಂಜ್ ಕಲರ್ ಬರುತ್ತೆ ಸರ್ ಇದು. ವೈಟ್ ವಿತ್ ಆರೆಂಜ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಓಕೆ. ನಿಮಗೆ ಸ್ಪ್ಲಿಟ್ ಶೀಟ್ ಬರುತ್ತೆ ನಿಮಗೆ. ನೋಡ್ಬೋದು ನೀವು ಗಾಡಿ ಕಂಡೀಷನ್ ಕೂಡ. ಮೈಲೇಜ್ ಎಲ್ಲ ಏನು ಸರ್ ಕೊಡ್ಬೋದು ಸರ್? ಮೈಲೇಜ್ ನಿಮಗೆ 30+ ಸಿಗುತ್ತೆ ಸರ್. 30+ ವರೆಗೂ ಬರುತ್ತೆ. ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರೆ ಸರ್? ಸರ್ ಇದು ಬಂದ್ಬಿಟ್ಟು 1,40,000 ಗಾಡಿ ಕೊಟ್ಬೋಣ ಸರ್. 1,40,000 ಗಾಡಿ. ಹೌದು ಸರ್. 1,40,000 ಈ ಗಾಡಿಗೆ ಏನಕ್ಕೆ ಕೋಟ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಈ ಗಾಡಿ ತುಂಬಾ ಕಮ್ಮಿ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ 1,000-2,000 ರುಪೀಸ್ ನೆಗೋಷಿಯೇಬಲ್ ಮಾಡಿ ಗಾಡಿ ಕೊಡೋಣ ಸರ್ ನಿಮಗೆ. 1,000-2,000 ರುಪೀಸ್. ಹಾಗೆ ನೋಡ್ಬೋದು R15 V3 ಇದೆ. ಇದರದಂತೂ ರಿಮ್ ಎಲ್ಲ ನಿಮಗೆ ಗೋಲ್ಡನ್ ಕಲರ್ ಅಲ್ಲಿ ಮಾಡಿಸಿದ್ದಾರೆ. ಹೇಗಿದೆ ಸರ್ ಇದು ಗಾಡಿ ಕಂಡೀಷನ್? 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಡ್ವೆಲ್ ಚಾನಲ್ ABS ಇದೆ. ಓಕೆನಾ? ನಿಮಗೆ ಶಾಕ್ ಅಬ್ಸರ್ ಗೋಲ್ಡ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಗೋಲ್ಡ್ ಆಗಿರ್ಬೋದು ನೀವು. ಓಕೆನಾ? ಇದು ವಿಂಡ್ಶೀಲ್ಡ್ ನೀವು ನೋಡ್ತಾನೆ ಇರ್ಬೋದು ಸರ್. ಈ V3 ನಲ್ಲಿ ಏನಿದೆ, ಈ V3 ನಲ್ಲಿ ಏನಿದೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಸ್ಟಾಕು, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಹೌದು ಸರ್. ಇದು ಬಂದ್ಬಿಟ್ಟು ನಿಮಗೆ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸರ್. ಓಕೆನಾ? 1,75,000 ಕೋಟ್ ಮಾಡ್ತಾ ಇದ್ದಾರೆ ಸರ್. 1,75,000 ರುಪೀಸ್. ಗಾಡಿ ಮಾತ್ರ ಮಿಲ್ಟ್ ಕಂಡೀಷನ್ ಅಂದ್ರೆ ಮಿಲ್ಟ್ ಕಂಡೀಷನ್ ಸರ್. ಗಾಡಿ ಮಾತ್ರ ಹೇಳ್ತಾ ನೀವು ಬಂದು ಓಡಿಸಿದ್ರೆ ಆಮೇಲೆ ನೀವೇ ಹೇಳ್ತೀರಾ. ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರು ಸರ್? ಸರ್ 1,70,000 ರುಪೀಸ್ಗೆಲ್ಲ ಕೊಟ್ಬೋಣ ಸರ್ ಗಾಡಿ. 1,70,000 ಹೌದು ಸರ್. ಓಕೆ. ಹಾಗೆ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ಸಾರಿ 2020 ಮಾಡಲು. 2020 ಮಾಡಲು. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ನಿಮ್ಗೆ ಓಡಿರೋದು 8,500. ನಿಮಗೆ ಇದು 2 ನೋಡ್ತಾ ಇರ್ಬೋದು. 2 ಮ್ಯಾಗ್ ವೀಲ್ಸ್ ಬ್ಲೂ ಕಲರ್ ಸಿಗುತ್ತೆ, ABS ಸಿಗುತ್ತೆ. ಓಕೆನಾ? 8,500 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ 1,75,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,75,000 ನಿಮಗೆ ಸಿಕ್ಬಿಡುತ್ತೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಸರ್ 1,000-2,000 ರುಪೀಸ್ ನೆಗೋಷಿಯಬಲ್ ಮಾಡಿಕೋಣ. ಜಾಸ್ತಿ ನೆಗೋಷಿಯಬಲ್ ಅಂತೂ ಮಾಡಲ್ಲ ನಾವು. ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಮಾಡೋಣ ಅಂದ್ರೆ ನಿಮ್ಮ ಇಷ್ಟ ಸರ್. ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡೋಣ ಹೇಮಂತ್ ಸರ್. ಓಕೆನಾ? ಓಕೆ ಓಕೆ ಸರ್. ಹಾಗಿದ್ರೆ ಹಾಗೆ ನೋಡ್ಬೋದು ಒಂದು FZ ಇದೆ ವರ್ಷನ್ 3. ಯಾವ್ದು ಸರ್ ಇದು ಮಾಡಲ್ಲ ಸರ್? 2019 ಮಾಡಲ್ ಸರ್ ಅದು. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಜಸ್ಟ್ 13,000 ಓಡಿದೆ ಸರ್ ಗಾಡಿ ಅದು. ಓಕೆ. 13,500 ಚೇಂಜ್ ರನ್ ಆಗಿದೆ. ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್. ಓಕೆ ಓಕೆ. ಓಕೆನಾ? ನಿಮಗೆ ನೋಡ್ತಾ ಇರ್ಬೋದು ಸರ್, ಈ ಗಾಡಿನಲ್ಲಿ IND ನಂಬರ್ ಪ್ಲೇಟ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಓಕೆನಾ? ನೋಡಿ ಸರ್, ಅಲ್ಲಿ ಇಂಜಿನ್ ಗಾರ್ಡ್ ಹಾಕ್ಸಿದ್ದಾರೆ. ಓಕೆನಾ? ಇದು ಬಂದ್ಬಿಟ್ಟು ನಿಮಗೆ 1,05,000 ರುಪೀಸ್ಗೆಲ್ಲ ಮಾಡ್ಕೋಣ ಸರ್ ಗಾಡಿ ಇದು. 1,05,000 ಮಾಡಿಸ್ಕೊಡ್ತೀರಾ? ಹೌದು ಸರ್. ಹಾಗೆ NS ಪ್ರಿಯರಿಗೆ NS ಇದೆ ನೋಡ್ಬೋದು ನೀವು. ಇದೆ ಯಾವ್ದು ಸರ್ ಮಾಡಲ್ಲ ಸರ್? NS 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ವಿತ್ ABS ಬರುತ್ತೆ ನಿಮಗೆ. ಹೌದು ಸರ್. ಓಕೆನಾ? ಹಾಂ ಸರ್. ಎಷ್ಟು ಓಡಿದೆ ಸರ್ ಇದು ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು ತುಂಬ ಕಮ್ಮಿನೇ ಓಡಿರೋದು.
35,000 rupees ಕೋಟ್ ಮಾಡ್ತಾ ಇದೀವಿ ಸರ್. 2019 ಸಿಂಗಲ್ ಓನರ್ ವೆಹಿಕಲ್, 2019 ಮಾಡಲು, ಬ್ಲಾಕ್ ಕಲರ್. ಓಕೆನಾ. ವೈಟ್ ಕಲರ್ ಬಂದ್ಬಿಟ್ಟು ನಿಮಗೆ 2018 ಮಾಡಲ್ ಆಗಿರುತ್ತೆ. ಓಕೆನಾ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 1,30,000 rupeesಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ. ಇದು 1,30,000 ಮುಗಿಸ್ಬೋದು ಸರ್. ಓಕೆ ಸರ್. ಆಗಿದ್ರೆ ಹಾಗೆ ಇನ್ನೊಂದು ನೋಡ್ಬೋದು, ಸಿಮೆಂಟ್ ಕಲರ್ ನಲ್ಲಿ ಇದೆ. NS ಇದು 10 ಸಾವಿರ ಮಾಡಲು ಸರ್. 2018 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಮಾತ್ರ ತುಂಬಾ ಮಿಲ್ಟ್ ಕಂಡೀಷನ್, ಬರೀ 19,000 ಓಡಿದೆ. ಬರೀ 19,000. 1,35,000 ರೂಪಾಯಿ ಎಲ್ಲ ಮಾಡ್ಕೊಟ್ಬೋಣ ಸರ್ ಗಾಡಿ. 1,35,000 ಮಾಡಿಸ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಆಗಿದ್ರೆ ಹಾಗೆ 220F ಪ್ರಿಯರಿಗೆ 220F ಕೂಡ ಇದೆ. ಇದು 10 ಸಾವಿರ ಮಾಡಲು ಸರ್. ಇದು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆನಾ. 2017 ಸಿಂಗಲ್ ಓನರ್ ವೆಹಿಕಲ್ ಸರ್. ಒಂದು 75,000 ಮುಗಿಸ್ಕೊಟ್ಬೋಣ ಸರ್ ಗಾಡಿ. ಇದು 75,000 ಮುಗಿಸ್ಕೊಟ್ಬಿಡ್ತೀರಾ? ಹೌದು ಸರ್. ಸೂಪರ್ ಸರ್. ಆಗಿದ್ರೆ ಹಾಗೆ RTR 160 ಇದೆ. ಇದು 10 ಸಾವಿರ ಮಾಡಲು ಸರ್. RTR 160cc 4V ಇದು. ಹಾಂ ಸರ್. RTR 160 4V ಸಿಂಗಲ್ ಓನರ್ ವೆಹಿಕಲ್. 2020 ಮಾಡಲು, ABS ಸಮೇತ ಇದೆ. ಇದು ABS ಸಿಗುತ್ತೆ ನಿಮಗೆ ಇದರಲ್ಲಿ. ಓಕೆನಾ. 4544 ಗಾಡಿ ನಂಬರು. ಓಕೆನಾ. ರೆಡ್ ವಿತ್ ವೈಟ್ ಕಲರು, ರೆಡ್ ವಿತ್ ವೈಟ್ ಕಲರು. ಓಕೆನಾ. ಇದು ಯಾರಾದ್ರೂ ನಿಮ್ಮ ಚಾನಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಹೇಳ್ತಾ ಇದೀನಲ್ಲ ಸರ್. ಓಕೆನಾ. 1,10,000 ರೂಪೀಸ್ಗೆಲ್ಲ ಮುಗಿಸ್ಕೊಟ್ಬೋಣ ಸರ್ ಗಾಡಿ. ಇದು 1,10,000 ಹೌದು ಸರ್. ಸೂಪರ್. ಆಗಿದ್ರೆ ಸರ್ KTM ಲವರ್ಸ್ ಅಂತಾನೆ ಸರ್. KTM ಲವರ್ಸ್, ಆ KTM ಫ್ಯಾನ್ಸ್ ಅವ್ರಿಗೇನೆ ನೋಡಿ ಸರ್. ಈ ಲೈನೇ ನೋಡ್ತಾ ಇರ್ಬೋದು ನೀವು. ಓಕೆನಾ. ಸೊ ಲೈನ್ ಫುಲ್ KTM ಒಂದು ಲೈನ್ ಇದೆ. ಮಧ್ಯದಲ್ಲಿ ಒಂದೇ ಒಂದು R15 V3 ಬಂದ್ಬಿಟ್ಟಿದೆ. ಓಕೆನಾ. ನೀವೆಲ್ಲ ಹತ್ರ ನೀವು RC 390 ಇದೆ ನೋಡ್ಕೊಳ್ಳಿ. RC 390 2015 ಮಾಡಲ್. ಓಕೆನಾ. ಇದು 3 2019 ಮಾಡಲ್ ಸರ್. ಇದು ಓಕೆ. ಈ 3 ಡ್ಯೂಕ್ನು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಒಂದು ಬ್ಲಾಕ್ ಮತ್ತೆ ಇದು ಸಿಗುತ್ತೆ ಆರೆಂಜ್. ಇದು ನಿಮಗೆ ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ವೈಟ್ ಸಿಗುತ್ತೆ. ಇದು ಕಂಪ್ಲೀಟ್ ಆಗಿ ನಿಮ್ಗೆ ಆರೆಂಜ್ ವಿತ್ ಬ್ಲಾಕ್ ಸಿಗುತ್ತೆ. ಇದು ಸೊ ಇದು 125. ಇದು 125. ಹೌದು ಸರ್. 125cc ABS ಸಮೇತ ಸಿಗುತ್ತೆ ನಿಮಗೆ. 125cc ನಲ್ಲಿ ನಿಮಗೆ ಏನ್ ಸಿಗುತ್ತೆ ಸ್ಪೆಷಲ್ ಅಂದ್ರೆ ABS ಆಗಿರ್ಬೋದು, ಆರೆಂಜ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಫುಲ್ಲಿ ಲೋಡೆಡ್ ಅಂತಾನೆ ಹೇಳ್ಬೋದು ಸರ್. ಮೈಲೇಜ್ ಸಮೇತಾನೆ. ಹೌದು, ಮೈಲೇಜ್ ಸಮೇತಾನೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ನಿಮಗೆ 45+ ಸಿಗುತ್ತೆ. ಓಕೆ. ಏನು ಪ್ರೈಸ್ ಕೋಟ್ ಮಾಡ್ತಿದ್ರಿ ಸರ್? ಸರ್ ಇದು ಮೂರನ್ನು ಬಂದ್ಬಿಟ್ಟು ನೀವು ಮೂರಲ್ಲಿ ಯಾವ್ದಾದ್ರು ತಗೊಳ್ಳಿ. 1,50,000, 1,50,000, 1,50,000 ಯಾವ್ದು ಬೇಕು ನೋಡಿ. ಪ್ರೈಸ್ ನಿಮಗೆ ಅದ್ರಲ್ಲಿ 1,000 to 2,000 ರೂಪೀಸ್ ನೆಗೋಷಿಯಬಲ್ ಮಾಡ್ಬೋದು ಸರ್. 1,000 2,000 ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಇವಾಗ ಹೇಳಿದ್ದೀನಿ ವಿತ್ ಆಫರ್ ಅಲ್ವಾ? ವಿತ್ ಆಫರ್ ಸಮೇತ. ಆಫರ್ ಏನಿದೆ ಅಂತ ನಾನು ಇನ್ನೂ ಹೇಳಿಲ್ಲ. ಆಫರ್ಗೆ ಗಾಡಿ ವಿಡಿಯೋನ ಸ್ಕ್ರಿಪ್ಟ್ ಮಾಡಿದಿರಾ ನೋಡಿ ನೀವು. ಓಕೆನಾ. ಖಂಡಿತ ಸರ್. ಸೊ ನೋಡ್ಬೋದು ನೀವು. ಹಾಗೆ KTM RC 390 ಒಂದಿದೆ. ಇದು 10 ಸಾವಿರ ಮಾಡಲ್ಲ ಸರ್. ಇದು KTM 390cc ಡ್ವೆಲ್ ಚಾನೆಲ್ ABS ಸಮೇತ ಇದೆ. ಓಕೆನಾ. ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ. ಈ ಸತಿ ಹೇಳ್ತಾ ಇದೀನಿಲ್ಲ ಸರ್, ಪೂರ್ತಿ ಇಂಡಿಯನ್ ಅಲ್ಲಿ ಯಾರು ಕೊಟ್ಟಿರಬಾರ್ದು. 1,20,000 ರೂಪೀಸ್ಗೆಲ್ಲ ಕೊಟ್ಬಿಡೋಣ. 1,20,000 ಜಸ್ಟ್ 1,20,000 ರೂಪೀಸ್ಗೆ KTM ಡ್ಯೂಕ್ 390cc, ಸಾರಿ RC 390cc ಸರ್. ಓಕೆನಾ. ಸೂಪರ್ ಸರ್. ಆಗಿದ್ರೆ 1,20,000 ನಿಮಗೆ RC 390 ಸಿಗ್ತಾ ಇದೆ. ಹಾಗೆ ನೋಡ್ಬೋದು ಒಂದು R15 ಕೂಡ ಇದೆ. V3 ಸರ್. ಇದು 2019 ಮಾಡಲ್, ಗ್ರೇ ವಿತ್ ರೆಡ್. 2019 ABS ಸಮೇತ ಇದೆ. ಓಕೆನಾ. 1,55,000 ಮುಗಿಸ್ಕೋಣ ಸರ್ ಗಾಡಿ. ಇದು 1,55,000 ರೂಪೀಸ್ಗೆ ಗ್ರೇ ವಿತ್ ರೆಡ್ ಸ್ಟಿಕರಿಂಗ್. ಓಕೆನಾ. ಓಕೆ ಸರ್. ಇದು ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ಸರ್. 90% ಎಲ್ಲ ಸಿಂಗಲ್ ಓನರ್ ಸರ್ ನಮ್ಮ ಹತ್ರ. ಓಕೆನಾ. ಹಾಗೆ 390 ಇದೆ ನೋಡ್ಬೋದು ನೀವು. ಡ್ಯೂಕ್ 390 ಇದು 10 ಸಾವಿರ ಮಾಡಲ್ ಸರ್. ಇದು 2020 ಮಾಡಲು. ಓಕೆನಾ. 2020 ಮಾಡಲು, ABS ಡ್ವೆಲ್ ಚಾನೆಲ್ ABS, ಆರೆಂಜ್ ಅಲಾಯ್ ವೀಲ್ಸ್. ನಿಮಗೆ ಸ್ಕ್ರೀನ್ ಗಾರ್ಡು ನೋಡ್ತಾನೆ ಇರ್ಬೋದು. ಸ್ಕ್ರೀನ್ ಗಾರ್ಡು ನೋಡ್ತಾ ಇರ್ಬೋದು ನಿಮಗೆ. ಓಕೆನಾ. ಕಮ್ಮಿ ಓಡಿದೆ, ತುಂಬಾ ಕಮ್ಮಿ ಓಡಿದೆ. ಜಸ್ಟ್ 19,600 ಕಿಲೋಮೀಟರ್ಸ್. ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ 2,65,000 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ ಸರ್ ಗಾಡಿ. ಇದು 2020 ಮಾಡಲು 2,65,000 ಸಿಗುತ್ತೆ. ಯಾರು ಕೊಟ್ಟಿರಬಾರ್ದು ಈ ಸತಿ. ನಾವು ಕೊಡೋ ಪ್ರೈಸ್ಗೆ, ನಾವು ಕೊಡೋ ಆಫರ್ಸ್ ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ. ಈ ಸತಿ ಅಂದು ಓಪನ್ ಆಗಿ ಹೇಳ್ತೀನಿ ಸರ್, ಪೂರ್ತಿ ಇಂಡಿಯಾನಲ್ಲಿ ಯಾರು ಕೊಟ್ಟಿರಬಾರ್ದು ನಿಮಗೆ. ಸೂಪರ್ ಸರ್. ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ನಿಮ್ ಕಣ್ಮುಂದೆನೇ ಇದೆ ಹೇಮಂತ್ ಸರ್, ನೀವು ನೋಡ್ತಾನೆ ಇರ್ಬೋದು. ಹೌದು ಸರ್. ಸೊ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಇಷ್ಟೆಲ್ಲ ಸಿಗುತ್ತೆ ಸರ್ ಗಾಡಿಗೆ? ಶೋರೂಮ್ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ಆಗಿ ಸರ್. ನೀವು ಇಲ್ಲಿ ಬಂದು ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸ್ ಯಾರು ಬೇಜಾರು ಮಾಡ್ಕೊಂಬಾರ್ದು. ಫಸ್ಟ್ ಓಡಿಸಿ ಮಾಡಿ ಬಂದು ಗಾಡಿ ತೊಗೊಂಡೋಗ್ಲಿ ಅವರು. ಓಕೆ ಸರ್. ಹಾಗೆ ಒಂದು 200 ಇದೆ. ಇದು 10 ಸಾವಿರ ಮಾಡಲು ಸರ್. ಇದು 250cc ಸರ್. ಇದು 250ನಾ? ಹೌದು ಸರ್. ಡ್ಯೂಕ್ 250cc. ಓಕೆನಾ. 2020 ಮಾಡಲ್ ವೆಹಿಕಲ್. 2020 ಮಾಡಲ್. ಓಕೆ. ಹೌದು ಸರ್. 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ. ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಬಂದ್ಬಿಟ್ಟು ಜಸ್ಟ್ ನಿಮಗೆ 250cc. ತುಂಬಾ ಕಮ್ಮಿ ಓಡಿದೆ ಗಾಡಿ. ಇದು ಜಸ್ಟ್ ತುಂಬಾನೇ ಕಮ್ಮಿ ಓಡಿದೆ ಗಾಡಿ. ಬರೀ 14,000 ಓಡಿದೆ ಸರ್. ಓಕೆ. ಜಸ್ಟ್ 14,000. ಡ್ಯೂಕ್
250 cc 2020 ಮಾಡಲು ಓಕೆನಾ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2020ನೇ ಮಾಡಲು ಓಕೆನಾ ಇದು ಬಂದ್ಬಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ಯಾರಾದ್ರೂ ಬಂದ್ರೆ 2,45,000 ಎಲ್ಲ ಕೊಟ್ಬಿಡೋಣ ಸರ್ ಗಾಡಿ ಇದು 2,45,000 ಎಲ್ಲ ಹೌದು ಸರ್ ಓಕೆ ಹಾಗೆ ಇನ್ನೊಂದು 390 ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು KTM ಡ್ಯೂಕ್ 390 cc 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 2019ನೇ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ 2019 ಸಿಂಗಲ್ ಓನರ್ ವೆಹಿಕಲ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಲೇಟೆಸ್ಟ್ ಮೀಟರ್ ಸಿಗುತ್ತೆ ಓಕೆನಾ ಲೇಟೆಸ್ಟ್ ಇದು ಸಿಗುತ್ತೆ ಓಕೆನಾ 2,50,000 ಎಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು ಸರ್ 2,50,000 ಹೌದು ಸರ್ 2,50,000 ಎಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಓಕೆ ಸರ್ ಆಗಿದ್ರೆ ಸರ್ ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ RC 390 cc ಓಕೆನಾ ಬರೀ ಜಸ್ಟ್ 7,000 ಕಿಲೋಮೀಟರ್ಸ್ ಓಡಿದೆ ಡ್ವೆಲ್ ಚಾನಲ್ ABS ವೈಟ್ ವಿತ್ ಬ್ಲಾಕ್ ಗ್ರಾಫಿಕ್ಸ್ ಸ್ಪೋರ್ಟ್ಸ್ ಮಾಡಲ್ ಅಂತಾನೆ ಹೇಳ್ಬೋದು ಸರ್ ಇನ್ನು ಕವರ್ ಎಲ್ಲ ಇನ್ನು ಏನು ಓಪನ್ ಆಗಿಲ್ಲ ಸರ್ ಗಾಡಿನಲ್ಲಿ ನೀವು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್ ಓಕೆ ನೋಡ್ಬೋದೇನಾ ಕಮರ್ ಸಮೇತ ಏನಾದ್ರು ತೆಗ್ದಿಲ್ಲ ಗಾಡಿ ಓನರ್ ಬಂದ್ಬಿಟ್ಟು ನೋಡ್ಬೋದು ನೀವು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಅಂತ ವಿತ್ IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಸಮೇತ ಇದೆ ಗಾಡಿ ಇದು ಓಕೆನಾ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಆಗಿದೆ ಸರ್ ಗಾಡಿ ಇದು ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಇದೆ ರೀಸೆಂಟ್ ಮಾಡಲ್ ಅಲ್ವಾ ರೀಸೆಂಟ್ ಮಾಡಲು 2020 ಮಾಡಲು ಹೌದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 7,000 ಕಿಲೋಮೀಟರ್ಸ್ ಓಡಿದೆ ಇದು ಬಂದ್ಬಿಟ್ಟು ಫೈನಲ್ 265 ಕೋಟ್ ಮಾಡ್ತಾ ಇದೀವಿ ಸರ್ ಇದು ನಿಮಗೆ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಸ್ಲಿಪ್ಪರ್ ಕ್ಲಚ್ ಆಗಿರ್ಬೋದು ಮಿರರ್ ಅಲ್ಲಿ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ ಓಕೆನಾ ನೋಡಿ DRL ಬರುತ್ತೆ ನಿಮಗೆ DRL ಬರುತ್ತೆ ಓಕೆನಾ ಈ ಗಾಡಿನಲ್ಲಿ ಫುಲ್ ಫಿಟ್ಟಿಂಗ್ ಸಮೇತ ಇದೆ ಸರ್ ಗಾಡಿ ಇದು ಓಕೆ ಸೊ ಏನು ಪ್ರೈಸ್ ಕೊಟ್ ಮಾಡ್ತಿದ್ರಿ ಸರ್ ಇದು 2,65,000 ಸರ್ 2,65,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ಆಗಿದ್ರೆ ಹಾಗೆ ಒಂದು 200 ಇದೆ ಇದು 10,000 ಮಾಡಲ್ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 2020ನೇ ಮಾಡಲು ಇದರಲ್ಲೂ 2020 ಮಾಡಲ್ ಡ್ವೆಲ್ ಚಾನಲ್ ABS ಡ್ಯೂಕ್ 200 cc ಇದು ನಿಮಗೆ 390 ಶೇಪ್ ಅಲ್ಲಿ ಸಿಗುತ್ತೆ ಗಾಡಿ ನಿಮಗೆ ಇದು 390 ಶೇಪ್ ಅಲ್ಲಿ ಸಿಗುತ್ತೆ ಓಕೆನಾ ನಿಮಗೆ ಹ್ಯಾಂಡ್ ಗಾರ್ಡ್ ಆಗಿರ್ಬೋದು IND ನಂಬರ್ ಪ್ಲೇಟ್ಸ್ ಫಿಟ್ಟಿಂಗ್ಸ್ ಆಗಿರ್ಬೋದು ಜಸ್ಟ್ 11,000 ಕಿಲೋಮೀಟರ್ಸ್ ಓಡಿದೆ ಇದು ಬಂದ್ಬಿಟ್ಟು ನಿಮಗೆ 2,20,000 ರೂಪೀಸ್ಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು 2,20,000 ರೂಪೀಸ್ಗೆ 2,20,000 ಎಲ್ಲ ಮುಗಿಸ್ಕೊಡ್ತೀರಾ ಹಾಗೆ ನೋಡ್ಬೋದು ಒಂದು MT-15 ಇದೆ ಇದು 10,000 ಮಾಡಲ್ MT-15 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 2019 ಸಿಂಗಲ್ ಓನರ್ ವೆಹಿಕಲ್ ಓಕೆನಾ ಇದು ನಿಮ್ಮ ಚಾನಲ್ ಯಾರಾದ್ರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಹೇಳ್ತಾ ಇದೀನಿಲ್ಲ ಸರ್ 1,58,000 ಮುಗಿಸ್ಕೊಂಡ 1,58,000 ಮುಗಿಸ್ಕೊಂಡ ಡ್ವೆಲ್ ಚಾನಲ್ ABS ಓಕೆನಾ ಶಾಕ್ ಅಬ್ಸರ್ವರ್ ನಿಮಗೆ ಗೋಲ್ಡ್ ಸಿಗುತ್ತೆ ಓಕೆನಾ ಚಿಕ್ಕದು ವಿಂಡ್ಶೀಲ್ಡ್ ಸಿಗುತ್ತೆ ನಿಮಗೆ ಗಾಡಿನಲ್ಲಿ ಓಕೆನಾ ಸಿಂಗಲ್ ಓನರ್ ವೆಹಿಕಲ್ 1,58,000 ಮುಗಿಸ್ಕೊಂಡ ಸರ್ ಗಾಡಿನಲ್ಲಿ 1,58,000 ಮುಗಿಸ್ಕೊಡ್ತೀರಾ ಹಾಗೆ ಒಂದು ಪಲ್ಸರ್ 180 ಇದೆ ನೋಡ್ಬೋದು ಯಾವ ಸರ್ ಮಾಡಲ್ ಇದು ಪಲ್ಸರ್ 180 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 2016ನೇ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು ನಿಮ್ಮ ಚಾನೆಲ್ ಮುಖಾಂತರ ಯಾರಾದ್ರೂ ಬಂದ್ರೆ 48,000 ಮುಗಿಸ್ಕೊಟ್ಬೋಣ ಸರ್ ಗಾಡಿ ಇದು 48,000 ರೂಪಾಯಿಗೆಲ್ಲ 48,000 ಮುಗಿಸ್ಕೊಡ್ತೀರಾ ಹಾಗೆ ಇನ್ನೊಂದು 150 ಇದೆ ಇದು 10,000 ಮಾಡಲು ಸರ್ 150 cc 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡ್ವೆಲ್ ಚಾನಲ್ ABS 2 ಕಟ್ ಸೀಟ್ ಸಿಗುತ್ತೆ 2 ಪೀಸ್ ಹ್ಯಾಂಡಲ್ ಓಕೆನಾ ಬರೀ ಓಡಿರೋದು ನಿಮಗೆ 19,000 ಕಿಲೋಮೀಟರ್ಸ್ ಬರೀ 19,000 ಓಡಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 99,000 ಮುಗಿಸ್ಕೊಂಡ ಸರ್ ಗಾಡಿ ಇದು 99,000 ಹೌದು ಸರ್ 99,000 ರೂಪಾಯಿಗೆಲ್ಲ ಮುಗಿಸ್ಕೊಂಡ ಸರ್ ಗಾಡಿ ಇದು ಹಾಗೆ ಇನ್ನೊಂದು 150 ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಪಲ್ಸರ್ 150 cc 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 2017ನೇ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 65,000 ಮುಗಿಸ್ಕೊಂಡ ಸರ್ ಗಾಡಿ ಇದು ಓಕೆ ಸರ್ ಆಗಿದ್ರೆ ಹಾಗೆ ನಿಮಗೆ ಮೈಲೇಜ್ ವೆಹಿಕಲ್ಸ್ ನೋಡ್ಬೋದು CT 100 ಇದೆ 3 ಯಾವ್ದು ಸರ್ ಇದು ಮಾಡಲ್ಲ ಸರ್ ಮೂರೂ ಬಂದ್ಬಿಟ್ಟು CT 100 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಮೂರೂ ಸೇಮ್ ಮಾಡಲ್ಲ ಸರ್ ಮೂರು ಸೇಮ್ ಮಾಡಲು ಮೂರರಲ್ಲಿ ಒಂದರಲ್ಲಿ ಮಾತ್ರ ಸೆಲ್ಫ್ ಸ್ಟಾರ್ಟ್ ಇದೆ ಮಿಕ್ಕಿದ್ರಲ್ಲಿ ಸೆಲ್ಫ್ ಸ್ಟಾರ್ಟ್ ಇಲ್ಲ 3 ಅಲಾಯ್ ವೀಲ್ಸ್ ಇದೆ 3 ಗಾಡಿಯಲ್ಲೂ ಅಲಾಯ್ ವೀಲ್ಸ್ ಇದೆ ಓಕೆನಾ ಮೈಲೇಜ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಮಾರ್ಕೆಟ್ ಯೂಸ್ ಮಾಡೋರ್ಗಂತೂ ಒಳ್ಳೆ ಗಾಡಿ ಇದೆ ಸರ್ ನಮ್ಮ ಹತ್ರ ಒಳ್ಳೆ ಕಲೆಕ್ಷನ್ಗಳಿದೆ ನಿಮ್ಮ ವಿಡಿಯೋನ ತರ ಮಾಡ್ದಿರಾ ಲೇಟ್ ಮಾಡ್ದಿರಾ ದಯವಿಟ್ಟು ನೋಡ್ಬಿಟ್ಟು ಬೇಗ ಬನ್ನಿ ಸರ್ ಆಯ್ತಾ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಬಂದು ಸರ್ ಗಾಡಿಗಳು ಇತ್ತಲ್ಲ ಅಂದ್ಬಿಟ್ಟು ಹೇಳಿದ್ರೆ ಆಗಲ್ಲ ಓಕೆನಾ ವಿಡಿಯೋ ಹಾಕಿದ ತಕ್ಷಣ ಸ್ವಲ್ಪ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹೌದು ಸರ್ ಖಂಡಿತ ಸೊ ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಸರ್ ಇದು 3 ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ ಸೆಲ್ಫ್ ಸ್ಟಾರ್ಟ್ ಇರೋದು ಬಂದ್ಬಿಟ್ಟು 65,000 ಆಗುತ್ತೆ ಮಿಕ್ಕಿದ 2 ಗಾಡಿ ಬಂದ್ಬಿಟ್ಟು 62,000 ರೂಪಾಯಿ ಆಗುತ್ತೆ ಸರ್ ಓಕೆ ಸರ್ ಡಾಮಿನರ್ ನೆಕ್ಸ್ಟ್ 400 cc ಇದೆ ಸರ್ ಸರ್ ನೆಕ್ಸ್ಟ್ ಗಾಡಿ 400 cc ಫ್ಯಾನ್ಸಿ ನಂಬರ್ ಓಕೆನಾ ಫ್ಯಾನ್ಸಿ ನಂಬರ್ 9,777 ಓಕೆ 9,777 ಹೌದು ಸರ್ ಬರೀ ಓಡಿರೋದೇ 20,000
2017 ಮಾಡಲು ಓಡಿರೋದು ಬರೀ 20,000 ಓಕೆನಾ. ಇದು ಬಂದ್ಬಿಟ್ಟು ಡ್ವೆಲ್ ABS ಇದೆ ಇದರಲ್ಲಿ, ಡ್ವೆಲ್ ಚಾನಲ್ ABS. ಹೌದು ಸರ್, ಡ್ವೆಲ್ ABS ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಓಕೆನಾ ಸರ್. ಫುಲ್ ಫಿಟ್ಟಿಂಗ್ ಸಮೇತ ಇದೆ ಗಾಡಿ, ಓಕೆನಾ. 1,45,000 ಮುಗಿಸ್ಕೊಂಡ ಸರ್ ಗಾಡಿ. ಇದು 1,45,000 ಮುಗಿಸ್ಕೊಡ್ತೀರಾ? ಹೌದು ಸರ್. ಫೈನಲಿ ನಿಮ್ಮ ಶೋರೂಮ್ ನಲ್ಲಿ ಏನೇನು ಆಫರ್ಸ್ ಕೊಡ್ತಾ ಇದ್ದೀರಾ ಹೇಳ್ಬಿಡಿ ಸರ್. ನಮ್ಮ ಜನನು ಇಷ್ಟೊತ್ತು ಕಾಯ್ತಾ ಇದ್ರು, ನೀವು ಆಫರ್ ಹೇಳ್ತೀರಾ ಅಂತ. ಸೊ ಕೊನೆಗೂ ಇವಾಗ ಹೇಳ್ಬೇಕು ಸರ್, ಏನೇನು ಆಫರ್ ಕೊಡ್ತಾರೆ? ಆಫರ್ಸ್ ಈ ಸತಿ ಏನಿದೆ ಅಂದ್ರೆ ಸರ್, 2 years ಗ್ಯಾರಂಟಿ ಸಮೇತ ಸಿಗುತ್ತೆ ನಿಮಗೆ. ಇಂಜಿನ್ ಮತ್ತೆ ಗೇರ್ ಬಾಕ್ಸ್ 2 years ಸಿಗುತ್ತೆ. ಓಕೆ, 2 years ಸಿಗ್ತಾ ಇದೆ. 2 years ಸಿಗುತ್ತೆ ಹೇಮಂತ್ ಸರ್. ಓಕೆ ಸರ್, ಆಗಿದ್ರೆ ಓಕೆನಾ. ಈ ಸತಿ ಗಣೇಶ ಹಬ್ಬ ಆಫರ್ ಇರೋದಕ್ಕೆ ಸರ್, ಇದು ಗಣೇಶ ಹಬ್ಬ ಇರೋದಕ್ಕೆ, ಗಣೇಶ ಹಬ್ಬಕ್ಕೆ ನೀವು ಬಂದಿರೋದಕ್ಕೆ ಅದು ಆಫರ್ ಕೊಡ್ತಾ ಇರೋದು ಸರ್ ನಾವು. ಓಕೆ. ಸೊ ಇದನ್ನ ಬಿಟ್ಟು ಇನ್ನ ಏನೇನಿದೆ ಸರ್ ಆಫರ್? ಸರ್ ಇದನ್ನ ಬಿಟ್ಟು ನಾವಂತೂ ಮುಂದಕ್ಕೆಲ್ಲ ಮಾಡ್ತಾನೆ ಇದೀವಲ್ಲ ಸರ್, ನಿಮ್ಗಂತೂ ಗೊತ್ತಿರೋದೇ ಅದು, ಓಕೆನಾ. ಸರ್ 2 years ಗ್ಯಾರಂಟಿ. ಇವತ್ತು ನೀವು ಗಣೇಶ ಹಬ್ಬದ ದಿವಸ ನೀವು ಬಂದಿದ್ದೀರಾ, ಮಳೆನಲ್ಲಿ ಬಂದು ವಿಡಿಯೋ ಮಾಡಿದ್ದೀರಾ ಅಂದ್ರೆ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅದಕ್ಕಿಂತ ಖುಷಿ ಇನ್ನೇನು ಬೇಕಾಗುತ್ತೆ ಸರ್. ಖಂಡಿತ ಸರ್. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಅಂತ ನಾನು ಬಂದು ಮಾಡಿದ್ದೀನಿ. ಸೊ ಹಾಗೆ ನಿಮಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು ಎಲ್ಲಾನು ಕೊಡ್ತಿದ್ದಾರೆ ನಮ್ಮ ಅಶೋಕ್ ಸರ್ ಅವರು. ಸೊ ನೀವು ಹೇಳ್ಬಿಡಿ ಸರ್ ಇನ್ನು ಏನೇನು. ಓಕೆನಾ ಸರ್, 2 years ಗ್ಯಾರಂಟಿ ಸಿಗುತ್ತೆ, ಓಕೆನಾ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಪಾಲಿಶಿಂಗ್ ಆಗಿರ್ಬೋದು, ಓಕೆನಾ ಸರ್. ನಿಮಗೆ ಗ್ಯಾರಂಟಿನೂ ಸಿಗುತ್ತೆ. ನೆಕ್ಸ್ಟ್ ಅದು ಮಾಡ್ಬೋದು ಸರ್, ನಿಮ್ಮ ಹತ್ರ ಹಳೆ ಗಾಡಿ ಇದ್ದು ಎಕ್ಸ್ಚೇಂಜು ಮಾಡ್ಕೊಬೋದು. ಕ್ರೆಡಿಟ್ ಕಾರ್ಡ್ EMI ಆಪ್ಷನ್ ಇರುತ್ತೆ ನಮ್ಮ ಹತ್ರ, ಓಕೆನಾ. ನಮ್ಮ ಹತ್ರ ನೀವು ಗಾಡಿ ಓಡಿಸ್ಬಿಟ್ಟು ರಿಟರ್ನ್ ಬ್ಯಾಕು ಕೊಡ್ಬೋದು. 10,000 to 15,000 rupees ಕಮ್ಮಿಗೆ ನಾವೇ ತಗೊಂಡ್ಬಿಡ್ತೀವಿ, ಓಕೆನಾ. 10,000 to 15,000. ಓಕೆ. ಹಾಗೆ ಇನ್ನ ಕೆಲವ್ರು ಜನಕ್ಕೆ ಇನ್ನೂ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್. ಸೊ ನಿಮ್ಮ ಶೋರೂಮ್ನಲ್ಲಿ ಲೋನ್ ಆಪ್ಷನ್ ಬರೀ ಬೆಂಗಳೂರು ಅವ್ರಿಗೆ ಸಿಗುತ್ತಾ ಅಥವಾ ಔಟ್ ಆಫ್ ಬೆಂಗಳೂರು? ಆಲ್ ಓವರ್ ಎಲ್ಲರಿಗೂ ಮಾಡಿಸ್ಕೋಣ ಸರ್, ಓಕೆನಾ. ಆಲ್ ಓವರ್ ಎಲ್ಲರಿಗೂ ಮಾಡಿಸ್ಕೋಣ. ಅವ್ರದ್ದು ಬೆಂಗಳೂರ್ದು ಏನಾದರೂ ಸ್ವಲ್ಪ ಒಂದು ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು ಯಾರ್ದಾದ್ರೂ ಓಕೆನಾ ಕೊಟ್ರೆ ಸಾಕು, 100% ಆಗಿ ಮಾಡಿಸ್ಕೋಣ ಸರ್. ಓಕೆ. ಸೊ ಔಟ್ ಆಫ್ ಬೆಂಗಳೂರು ಯಾವುದೇ ಡಿಸ್ಟ್ರಿಕ್ಟಿಂದ ಬಂದ್ರೂ ಮಾಡಿಸ್ಕೊಡ್ತೀರಾ? ಹೌದು. ಏನಾದರೂ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ ಏನಾದರೂ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರು ಇಲ್ಲಿ ಮೊದಲು ವರ್ಕ್ ಮಾಡ್ತಾ ಇದ್ದಿದ್ದು, ಅವ್ರು ಇದ್ದಿದ್ದು ಏನಾದರೂ ಒಂದು ಕೊಟ್ಟರೆ, ಅವ್ರ ರಿಲೇಷನ್ ಆಗಿರ್ಬೋದು, ಅವ್ರು ಯಾರಾದರೂ ಇದ್ದರೆ ಓಕೆನಾ ಮಾಡಿಸ್ಕೋಣ ಸರ್, ಲೋನು 100% ಮಾಡಿಸ್ಕೋಣ. ಓಕೆ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.